ಶ್ರೀ ಸಾಯಿ ಮಂದಿರ ಇಬ್ರಾಹಿಂಪುರದ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಈ ನಮಗೆ ಕಾರ್ಯಕ್ರಮಕ್ಕೆ ನಡೆಸಲಿಕ್ಕೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದಂತ ಶ್ರೀ ಮಹಾರಾಜ್ ದಿಗ್ಗಿಯವರು ಹಾಗೂ ಶ್ರೀ ಮಲ್ಲಿಕಾರ್ಜುನ ಕರ್ಕಳ್ಳಿ ಅಧ್ಯಕ್ಷರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಒಡಗೇರ, ಶ್ರೀ ಮಲ್ಲನಗೌಡ ಪೊಲೀಸ್ ಪಾಟೀಲ್ ಅಧ್ಯಕ್ಷರು ಗೋಗಿ ವಲಯ ಕನ್ನಡ ಸಾಹಿತ್ಯ ಪರಿಷತ್ತು, ಅದೇ ರೀತಿಯಾಗಿ ಶ್ರೀ ಮಲ್ಲಣ್ಣ ಹೊಸಮನಿ ಶಿರ್ವಾಳ ವಲಯದ ಅಧ್ಯಕ್ಷರು, ಇವರು ಕೂಡ ವೇದಿಕೆ ಮೇಲೆ ಆಸನರಾಗಬೇಕೆಂದು ಕೋರುತ್ತೇನೆ. ಶ್ರೀ ಶರಣಬಸಪ್ಪ ಪೊಲೀಸ್ ಪಾಟೀಲ್ ಇವರು ನಮ್ಮ ಮಹಾರಾಜ ದಿಗ್ಗಿಯವರ ಮಾತೋಶ್ರೀಯವರು ಇಲ್ಲಿ ಈ ಸಾಯಿ ಮಂದಿರದ ಸಂಪೂರ್ಣದ ನಿರ್ವಹಣೆಯನ್ನು ಅವರು ಮಾಡ್ತಾ ಇದ್ದಾರೆ. ಬಹಳ ಅಚ್ಚುಕಟ್ಟಾಗಿ ನಮಗೆ ನಿನ್ನೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂತಹ ಮಾತೋಶ್ರೀಯವರಾಗಿರುವಂತಹ ಶ್ರೀ ನೀಲಮ್ಮ ಮಲ್ಲಣ್ಣ ದಿಗ್ಗಿಯವರು. ಚಂದ್ರಶೇಖರ್ ಹೋಗಿ ನನ್ನ ಗುರುಗಳು, ಅವರು ದುಡ್ಡಿಲ್ಲದೆ ನನಗೆ 8 ವರ್ಷ ಸಂಗೀತ ಶಿಕ್ಷಣವನ್ನು ನೀಡಿದ್ದಾರೆ. ನಾನು ತಬಲಾ ಮತ್ತು ಹಾರ್ಮೋನಿಯಂ ಇಲ್ಲದೆ ಈ ಒಂದು ವೇದಿಕೆಯಲ್ಲಿ ಕೊಳಲನ್ನು ನಡೆಸ್ತಾ ಇದ್ದೇನೆ. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಎಲ್ಲ ಸಂಗೀತಾಸಕ್ತರು ಕನ್ನಡ ಅಭಿಮಾನಿಗಳು ಅಡ್ಜಸ್ಟ್ ಮಾಡಿಕೊಡ್ತಾರೆ. ಸತ್ಯದ ಕೇಡ ನೋಡಯ್ಯ ಸತ್ಯದ ಬಲದಿಂದ ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡಯ್ಯ ಅಸತ್ಯದ ಕೇಡ ನೋಡಯ್ಯ ಜ್ಞಾನದ ಜ್ಞಾನದ ಕೇಡ ನೋಡಯ್ಯ ಜ್ಯೋತಿಯ ಬಲದಿಂದ ಜ್ಯೋತಿಯ ಬಲದಿಂದ ತಮಂಧದ ಕೇಡ ನೋಡಯ್ಯ ಪರುಷದ ಬಲದಿಂದ ಪರುಷದ ಬಲದಿಂದ ಅವಲೋಹದ ಕೇಡ ನೋಡಯ್ಯ ಅವಲೋಹದ ಕೇಡ ನೋಡಯ್ಯ ಕೂಡಲ ಸಂಗನ ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಮನದ ಕೇಡ ನೋಡಯ್ಯ ಎನ್ನ ಮನದ ಕೇಡ ನೋಡಯ್ಯ ಜ್ಞಾನದ ಬಲದಿಂದ
ಶ್ರೀಮತಿ ಶಕುಂತಲಾ ಅಡಗಲಿ ಮೇಡಮ್ ಅವರಿಗೆ ಈ ಕಾರ್ಯಕ್ರಮದ ವೇದಿಕೆ ಮೂಲಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರಿಗೆ ಸ್ವಾಗತವನ್ನು ಕೋರಲಿಕ್ಕೆ ಶ್ರೀ ಕುಮಾರಿ ಮಂಜುಳಾ ಮಲ್ಲಣ್ಣ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರನ್ನ ಸ್ವಾಗತಿಸಬೇಕಂತ ಹೇಳ್ಕೊಳ್ತೀವಿ. ಕನ್ನಡ ಸಾಹಿತ್ಯ ಪರಿಷತ್ತು ಶ್ರೀ ಸಾಯಿ ಮಂದಿರ ಇಬ್ರಾಹಿಂಪುರ ವತಿಯಿಂದ ಬುದ್ಧ ಬಸವ ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ಕಾವ್ಯ ಮತ್ತು ಕಥಾ ಕಮ್ಮಟವನ್ನು ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮದ ಉದ್ಘಾಟನೆ ಶ್ರೀ ಸಿದ್ದಪ್ಪ ವಟ್ಟಿ, ಅಧ್ಯಕ್ಷರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಯಾದಗಿರಿ ಹಾಗೂ ರಾಷ್ಟ್ರಮಟ್ಟದ ನ್ಯಾಫ್ಟ್ ಸಂಸ್ಥೆಯ ನೂತನ ಉಪಾಧ್ಯಕ್ಷರಾದ ಶ್ರೀ ಸಿದ್ದಪ್ಪ ವಟ್ಟಿ ಸರ್ ಅವರಿಗೆ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀ ಮಹಾರಾಜ್ ದಿಗ್ಗಿ, ಸಂಸ್ಥಾಪಕ ಅಧ್ಯಕ್ಷರು ಶ್ರೀ ಸಾಯಿ ಮಂದಿರ ಇಬ್ರಾಹಿಂಪುರ ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಡಾಕ್ಟರ್ ರವೀಂದ್ರನಾಥ್ ಒಸ್ಮನಿ, ಅಧ್ಯಕ್ಷರು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಶಹಾಪುರ್, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಸಿದ್ಧಲಿಂಗಣ್ಣ ಆನೆಗುಲ್, ನಿಕಟಪೂರ್ವ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತು ಶಹಾಪುರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಮಲ್ಲಿಕಾರ್ಜುನ್ ಕರ್ಕಳ್ಳಿ, ಅಧ್ಯಕ್ಷರು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ವಡಗೇರಿ, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಮಲ್ಲಣ್ಣಗೌಡ ಪೊಲೀಸ್ ಪಾಟೀಲ್, ಅಧ್ಯಕ್ಷರು, ಗೋಗಿ ವಲಯ ಕನ್ನಡ ಸಾಹಿತ್ಯ ಪರಿಷತ್ತು, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಮಲ್ಲಣ್ಣ ಒಸ್ಮನಿ, ಅಧ್ಯಕ್ಷರು, ಶಿರ್ವಾಳ ವಲಯ ಕನ್ನಡ ಸಾಹಿತ್ಯ ಪರಿಷತ್ತು, ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀ ಶರಣಬಸಪ್ಪ ಪೊಲೀಸ್ ಬಿರದರ್, ಅಧ್ಯಕ್ಷರು, ಶ್ರೀ ಭೀಮರಾಯನಗುಡಿ ವಲಯ ಕನ್ನಡ ಸಾಹಿತ್ಯ ಪರಿಷತ್ತು, ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀಮತಿ ನೀಲಮ್ಮ ಮಲ್ಲಣ್ಣ ದಿಗ್ಗಿ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಈ ಶಿಬಿರದಲ್ಲಿ ಭಾಗವಹಿಸಿದ ಎಲ್ಲ ಕನ್ನಡ ಅಭಿಮಾನಿಗಳಿಗೆ, ಇಬ್ರಾಹಿಂಪುರದ ಗ್ರಾಮದ ಗ್ರಾಮಸ್ಥರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಧನ್ಯವಾದಗಳೊಂದಿಗೆ ಎಲ್ಲ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ. ಮೊಟ್ಟ ಮೊದಲು ಶ್ರೀ ಸಿದ್ದಪ್ಪ ವಟ್ಟಿ, ಅಧ್ಯಕ್ಷರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಯಾದಗಿರಿ ಹಾಗೂ ನಮ್ಮ ರಾಷ್ಟ್ರೀಯ ಮಟ್ಟದ ನ್ಯಾಫರ್ಡ್ ಸಂಸ್ಥೆಯ ರಾಷ್ಟ್ರೀಯ ಉಪಾಧ್ಯಕ್ಷ ವಿಶೇಷವಾದಂತಹ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಶಹಾಪುರ ತಾಲೂಕದ ಎಲ್ಲ ಚೌಧರಿ ಸರ್ ಅವರು, ಡಾಕ್ಟರ್ ರವೀಂದ್ರನಾಥ್ ಒಸ್ಮನಿ ಅವರಿಗೆ, ನಮ್ಮ ಕಾರ್ಯಕಾರಿ ಸಮಿತಿಯ ಕೋಶಾಧ್ಯಕ್ಷರಾಗಿರುವಂತಹ ಶಂಕರ್ ಉಲ್ಕಲ್ ಅವರು ಬಂದು ಅವರನ್ನು ಸನ್ಮಾನಿಸಬೇಕಂತ ಹೇಳ್ಕೊಡುತ್ತೇನೆ. ಡಾಕ್ಟರ್ ರವೀಂದ್ರನಾಥ್ ಒಸ್ಮನಿ ಅವರಿಗೆ ಶ್ರೀ ಶಂಕರ್ ಉಲ್ಕಲ್ ಅವರಿಂದ ಕನ್ನಡದ ಶಾಲನ್ನು ಒದಗಿಸುವುದರ ಮೂಲಕ ಅವರನ್ನು ಸನ್ಮಾನಿಸಬೇಕು. ಅತ್ಯಂತ ಕ್ರಿಯಾಶೀಲ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರವೀಂದ್ರನಾಥ್ ಒಸ್ಮನಿ ಅವರಿಗೆ ಈಗ ಸನ್ಮಾನ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಚಟುವಟಿಕೆಗಳಿಗೆ ಅತ್ಯುತ್ತಮ ಮಾರ್ಗದರ್ಶನ ನೀಡುತ್ತಾ ಬಂದಿರುವಂಥ ಹಿರಿಯರಾಗಿರುವಂಥ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾಗಿರುವಂಥ ಶ್ರೀ ಸಿದ್ಧಲಿಂಗಣ್ಣ ಆನೆಗುಂದಿ ಸರ್ ಅವರಿಗೆ ಶ್ರೀ ಅಮಲಯ್ಯ ಸೈದಾಪುರ ಅವರಿಂದ ಸನ್ಮಾನ. 5 ವರ್ಷಗಳವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಅವರು ಶ್ರೀ ಮಲ್ಲಿಕಾರ್ಜುನ್ ಕರ್ಕಳ್ಳಿ, ಅಧ್ಯಕ್ಷರು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ವಡಗೇರಿ, ಇವರಿಗೆ ಈ ಶ್ರೀ ವೆಂಕಟೇಶ್ ಅವರಿಂದ ಸನ್ಮಾನ. ಶ್ರೀ ವೆಂಕಟೇಶ್ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಗರ್, ಇವರಿಗೆ ಶ್ರೀ ಮಲ್ಲಣ್ಣಗೌಡ ಪೊಲೀಸ್ ಪಾಟೀಲ್, ಅಧ್ಯಕ್ಷರು, ಗೋಗಿ ವಲಯದ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತು, ಇವರಿಗೆ ಶ್ರೀಸಲ್ ನಾಗರಡಿಗ ಸರ್ ಅವರಿಂದ ಸನ್ಮಾನ. ಶ್ರೀ
ಇವರಿಂದ ಸನ್ಮಾನ. ಶ್ರೀ ಮಲ್ಲಣ್ಣ ಹೊಸಮನಿ ಇವರಿಗೆ ಶ್ರೀ ಶರಣಗೌಡ ಚಂದಾಪುರ ಅವರಿಂದ ಸನ್ಮಾನ. ಓಕೆ. ಬೀಗುಡಿ ಶ್ರೀ ಶರಣಬಸಪ್ಪ ಪೊಲೀಸ್ ಬಿರಾದರ್ ಅವರಿಗೆ ಶ್ರೀ ಅಮಲಪ್ಪ ಮಡ್ನಾಳ್ ಅವರಿಂದ ಸನ್ಮಾನ. ಶ್ರೀ ಶರಣಬಸಪ್ಪ ಪೊಲೀಸ್ ಬಿರಾದರ್ ಅವರಿಗೆ ಶ್ರೀ ಅಮಲಪ್ಪ ಮಡ್ನಾಳ್ ಅವರಿಂದ ಸನ್ಮಾನ. ಈ ಕಾರ್ಯಕ್ರಮದ ವಿಶೇಷ ಸನ್ಮಾನಿತರಾಗಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಶ್ರೀ ಸಿದ್ದಪ್ಪ ಹೊಟ್ಟಿ, ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಎಲ್ಲಾ ಪದಾಧಿಕಾರಿಗಳು ಬಂದು ಅವರನ್ನು ಸನ್ಮಾನಿಸಬೇಕಂತ ಹೇಳಿ ಕೋರುತ್ತೇನೆ. ಶ್ರೀ ಸಿದ್ದಪ್ಪ ಹೊಟ್ಟಿ ಸರ್ ಅವರಿಗೆ ಈ ಕಾರ್ಯಕ್ರಮದ ಮೂಲಕ ವಿಶೇಷವಾಗಿ ಸನ್ಮಾನಿಸಲಿಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಾಗಿರುವಂತಹ ಶ್ರೀ ಅಶೋಕ್ ಚೌಧರಿ ಅವರು, ಶಿವಣ್ಣ ಇಜೇರಿ ಸರ್ ಅವರು, ಮತ್ತು ಶ್ರೀಮತಿ ಶಕುಂತಲಾ ಅಡಗಲಿ ಮೇಡಮ್ ಅವರು, ಶ್ರೀ ಸಿ.ಕೆ. ವೈದ್ಯ ಸರ್ ಅವರು ಮತ್ತು ಶಂಕರ್ ಉಲ್ಕಲ್ ಅವರು ಇವರು ಬಂದು ಲಿಂಗಣ್ಣ ಕಿಟ್ನಾಳಿ ಅವರು ಬಂದು ಅವರನ್ನ ಸನ್ಮಾನಿಸಬೇಕಂತ ಹೇಳ್ಬೋದು. ತಾಲೂಕು ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಆಗಿರುವಂತಹ ಶ್ರೀ ಶಿವಣ್ಣ ಇಜೇರಿ ಅವರು ಹಾಗೂ ಅದೇ ರೀತಿಯಾಗಿ ಅಶೋಕ್ ಚೌಧರಿ ಅವರು ಹಾಗೂ ಶಕುಂತಲಾ ಅಡಗಲಿ ಮೇಡಮ್ ಅವರು ಹಾಗೂ ಇನ್ನುಳಿದಂಥ ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆ ಮೇಲೆ ಬಂದವರನ್ನು ಸನ್ಮಾನಿಸಿದ್ದೇನೆ. ನ್ಯಾಪಡ್ ಸಂಸ್ಥೆ ರಾಷ್ಟ್ರಮಟ್ಟದ ಬೀಜ ನಿಗಮದ ಸಂಸ್ಥೆ ಒಂದು ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವಂತಹ ಶ್ರೀ ಸಿದ್ದಪ್ಪ ಹೊಟ್ಟಿ ಅವರಿಗೆ ಸನ್ಮಾನ. ಅದೇ ರೀತಿಯಾಗಿ ಗುಂಡಪ್ಪ ಅಂಗಡಿಯವರಿಂದ ವೈಯಕ್ತಿಕವಾದ ಸನ್ಮಾನ ಶ್ರೀ ಸಿದ್ದಪ್ಪ ಹೊಟ್ಟಿ ಸರ್ ಅವರಿಗೆ. ಹಾಗೂ ವಲಯದ ಎಲ್ಲ ಶಾಸಕರು ಹಾಗೂ ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಸರ್ವ ಪದಾಧಿಕಾರಿಗಳು ಅವರನ್ನು ಸನ್ಮಾನಿಸ್ತಾ ಇದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ಸನ್ಮಾನಿಸ್ತಾ ಇದ್ದಾರೆ. ಬೀಗುಡಿಯ ವಲಯದ ಅಧ್ಯಕ್ಷರಾದ ಶ್ರೀ ಶರಣಬಸಪ್ಪ ಅವರನ್ನು ಸನ್ಮಾನಿಸ್ತಾ ಇದ್ದಾರೆ. ಭೋಗಿ ವಲಯದ ಅಧ್ಯಕ್ಷರ ಪದಾಧಿಕಾರಿಗಳು ಸನ್ಮಾನಿಸ್ತಾ ಇದ್ದಾರೆ. ಆಡುಮಟ್ಟದ ಗಿಡದ ಕೊರತೆ ಶ್ರೀ ಸಿದ್ದಪ್ಪ ಹೊಟ್ಟಿ ಅವರೆಲ್ಲ ಓಕೆ ಸರ್. ಅಣ್ಣ ಈ ಕಡೆ ಅದೇ ರೀತಿಯಾಗಿ ಈ ಮಹಾರಾಜರ ಎಲ್ಲ ಸಾಧನೆಗೆ ಪ್ರೇರಕರಾಗಿರುವಂತಹ ಅವರ ಮಾತೃಶ್ರೀ ಆಗಿರುವಂತಹ ಶ್ರೀ ನೀಲಮ್ಮ ಮಲ್ಲಣ್ಣ ಅವರಿಗೆ ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹಿಳಾ ಪ್ರತಿನಿಧಿಗಳಾಗಿರುವಂತಹ ಶ್ರೀಮತಿ ಶಕುಂತಲಾ ಅಡಗಲಿ ಮೇಡಮ್ ಅವರು ಹಾಗೂ ಮೀನಾಕ್ಷಿ ಹೊಸಮನಿ ಅವರು ಹಾಗೂ ಭೀಮ್ಬಾಯಿ, ಮಂಜುಳಾ, ಸಾಂಚಿ ಹಾಗೂ ಇನ್ನೋರ್ವ ಕವಿತಾ ಮೇಡಮ್ ಕೂಡ ಅವರನ್ನು ಸನ್ಮಾನಿಸಬೇಕಂತ ಹೇಳ್ಕೊಳ್ತೇನೆ. ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ನಮ್ಮ ಮಹಿಳಾ ಪ್ರತಿನಿಧಿಯಾಗಿರುವಂತಹ ಹಿರಿಯರಾಗಿರುವಂತಹ ಶ್ರೀಮತಿ ಶಕುಂತಲಾ ಅಡಗಲಿ ಮೇಡಮ್ ಅವರು ಹಾಗೂ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಾಗಿರುವಂತಹ ಎಲ್ಲರೂ ಹಾಗೂ ಮೀನಾಕ್ಷಿ ಹೊಸಮನಿ ಅವರು, ನಮ್ಮ ಡಾಕ್ಟರ್ ರವೀಂದ್ರನಾಥ್ ಅವರ ಧರ್ಮಪತ್ನಿಯಾಗಿರುವಂತಹ
ಕೇಳಿಕೊಳ್ಳುತ್ತೇವೆ. ಬೇಡ ಸರ್. ನಿನ್ನೆ ನಾವು ಸಾಯಂಕಾಲ ಇಲ್ಲಿ ಬರ್ತೇವೆ ಅಂದಮೇಲೆ ನಮ್ಮೆಲ್ಲರ ಕ್ಷೇಮವನ್ನು ನೋಡಿಕೊಂಡು ತುಂಬ ಆರೈಕೆ ಮಾಡಿದಂಥ ಮಾತೋಶ್ರೀಯವರು ಸಮಾನ ಆಗಿರುವಂಥ ಶ್ರೀ ನೀಲಮ್ಮ ಮಲ್ಲಣ್ಣ ದಿಗ್ಗಿಯವರಿಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಅವರಿಗೆ ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಹಾಗೂ ಅವರ ಮಾತೋಶ್ರೀಯವರಾದಂಥ ಶ್ರೀಮತಿ ನೀಲಮ್ಮ ಮಲ್ಲಣ್ಣ ದಿಗ್ಗಿಯವರಿಗೆ ಸನ್ಮಾನ. ತುಂಬ ಅದ್ಭುತವಾಗಿ ಸಾಹಿತ್ಯವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಭಾಗದ ಅತ್ಯಂತ ಶಾಂತಿಯ ಒಂದು ತೋಟವನ್ನು ನಾವು ನೋಡ್ತಾ ಇದ್ದೇವೆ. ಇದು ಸುಸಂಸ್ಕೃತ ಕುಟುಂಬದ ಹಿನ್ನೆಲೆಯನ್ನು ಹೊಂದಿರುವಂತಹ ಮಹಾರಾಜ್ ದಿಗ್ಗಿಯವರ ಸಹೋದರರಾಗಿರುವಂತಹ ಸಿದ್ದಪ್ಪಾಜಿಯವರು ಕೂಡ ಈಗ ಈ ಒಂದು ಸಾಯಿ ಮಂದಿರದ ಒಂದು ಬೆಳವಣಿಗೆಗೆ ಅವರ ಕುಟುಂಬದ ಎಲ್ಲ ಸದಸ್ಯರು ಈ ಬೆಳವಣಿಗೆಗೆ ಕಾರಣೀಭೂತರಾಗಿದ್ದಾರೆ. ಒಂದು ಬೆಳವಣಿಗೆಗೆ ಅವರಿಗೆ ಈ ಕಾರ್ಯಕ್ರಮದ ಮೂಲಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅರುಣ ಜೋಳದೂರಿಗೆ ಇವರ ಇವತ್ತಿನ ಕಾರ್ಯಕ್ರಮದ ಗೋಷ್ಠಿಯ ಉಪನ್ಯಾಸವನ್ನು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದ ವೇದಿಕೆ ಮೂಲಕ ಸ್ವಾಗತವನ್ನು ಕೋರುತ್ತೇವೆ. ಅವರ ಜೊತೆಗೆ CS ಭೀಮರಾಯ ಸಾಹೇಬ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮದ ವೇದಿಕೆ ಉದ್ಘಾಟನೆಯನ್ನ ಸಂವಿಧಾನ ಪಠಣ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಂಡಿದ್ದೇವೆ. ಈ ಸಂವಿಧಾನ ಪಠಣವನ್ನು ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವಾನ್ವಿತ ಅಧ್ಯಕ್ಷರಾಗಿರುವಂತಹ ಶ್ರೀ ಸಿದ್ದಪ್ಪ ಹೊಟ್ಟಿ ಸರ್ ಅವರು ಸಂವಿಧಾನ ಪಠಣವನ್ನು ಮಾಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಂತ ಹೇಳಿಕೊಡ್ತಾ ಇದ್ದೇವೆ. ಭಾರತದ ಸಂವಿಧಾನ ಪೀಠಿಕೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯವನ್ನು ವಿಚಾರ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವದ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಹಿಂದ್ ಜೈ ಕರ್ನಾಟಕ. ಶ್ರೀ ಮಹಾರಾಜ್ ದಿಗ್ಗಿ ಸರ್ ಓಕೆ ಆಯ್ತು. ಸೇವೆಯನ್ನು ಮಾಡಿದಂಥ ಶ್ರೀ ಸಾಯಿಬಣ್ಣ ಪುರ್ಲೆ ಸರ್ ಅವರಿಗೆ ವೇದಿಕೆ ಮೂಲಕ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಶ್ರೀ ಸಾಯಿಬಣ್ಣ ಪುರ್ಲೆ ಸರ್ ಅವರು ಬಂದು ಅವರನ್ನ ಶ್ರೀ ಅಧ್ಯಕ್ಷರಿಂದ ಜಿಲ್ಲಾ ಅಧ್ಯಕ್ಷರಿಂದ ಅವರಿಂದ ಸನ್ಮಾನ ಸ್ವೀಕರಿಸಬೇಕಂತ ಹೇಳ್ಕೊಳ್ತೇವೆ.
ಆಮಂತ್ರಣ ಪತ್ರಿಕೆಯ ಮುದ್ರಣ ಸೇವೆಯನ್ನು ಒದಗಿಸಿದಂಥ ಶ್ರೀ ಸಾಯಿಬಣ್ಣ ಪುಳ್ಳೆ ಅವರಿಗೆ ಈ ಕಾರ್ಯಕ್ರಮದ ಮೂಲಕ ಶಾಲು ಹೊಲಿಸುವುದರ ಮೂಲಕ ಅವರನ್ನು ಸನ್ಮಾನಿಸ್ತಾ ಇದ್ದಾರೆ. ಶ್ರೀ ಸಿದ್ದಪ್ಪ ಹೊಟ್ಟೆ ಸರ್ ಅವರು, ಮಹಾರಾಜ್ ದಿಗ್ಗಿ ಸರ್ ಅವರು, ಅವರನ್ನು ಸನ್ಮಾನ ತಿಪ್ಪಣ್ಣ ಕ್ಯಾತ್ನಾಳ್ ಅವರು. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿರುವಂಥ ಶ್ರೀ ಸಾಯಿಬಣ್ಣ ಪುಳ್ಳೆ ಸರ್, ತಿಪ್ಪಣ್ಣ ಕ್ಯಾತ್ನಾಳ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೆ ಈ ಶಿಬಿರಾರ್ಥಿಗಳಿಗೆ ಯೋಗದ ಪರಿಚಯವನ್ನು ಮಾಡಿಸಿದಂಥ ಶ್ರೀ ನರಸಿಂಹ ವೈದ್ಯವರಿಗೆ ಕಾರ್ಯಕ್ರಮದ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಸರಿ ಕಡೆ ರೆಡಿ. ಓಕೆ ಸರ್. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾದ ಡಾಕ್ಟರ್ ಗಾಳಪ್ಪ ಪೂಜಾರಿ ಸರ್ ಬಂದಿದ್ದಾರೆ. ಅವರು ಕೂಡ ವೇದಿಕೆ ಮೇಲೆ ಬಂದು ಅವರನ್ನು ಸನ್ಮಾನಿಸಬೇಕು. ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟುವುದರ ಮೂಲಕ ಈ ಭಾಗದ ವಿದ್ಯಾರ್ಥಿಗಳನ್ನ ಪ್ರತಿಭಾ ವಿದ್ಯಾರ್ಥಿಗಳನ್ನಾಗಿ ಹೊರಹೊಮ್ಮಿಸುತ್ತಿರುವಂತಹ ತಿಪ್ಪಣ್ಣ ಕ್ಯಾತ್ನಾಳ್ ಅವರಿಗೆ ಅಭಿನಂದನೆಗಳು. ಸಿರಿಗನ್ನಡಂ ಬಾಳ್ಗೆ, ಸಿರಿಗನ್ನಡಂ ಏಳಿಗೆ. ಬುದ್ಧ ಬಸವ ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಶಹಾಪುರ ಹಮ್ಮಿಕೊಂಡಿರ್ತಕ್ಕಂಥ ಕಾವ್ಯ ಮತ್ತು ಕಥಾ ಕಮ್ಮಟದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶಹಾಪುರ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ರವೀಂದ್ರನಾಥ್ ಮಸ್ವಾನಿ ಅವರಲ್ಲಿಯೂ ಈ ಸಮಾರಂಭದಲ್ಲಿ ನನ್ನೊಂದಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಿಕಟಪೂರ್ವ ಅಧ್ಯಕ್ಷರಾದ ಸಿದ್ಧಲಿಂಗಣ್ಣ ಆನೆಗುಂದಿ ಅವರಲ್ಲಿಯೂ ಹಾಗೂ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಕೊಡಗೇರ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಕರಕಳ್ಳಿ ಅವರಲ್ಲಿಯೂ ಹಾಗೂ ಗೂಗಿ ವಲಯದ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲನಗೌಡ ಪೊಲೀಸ್ ಪಾಟೀಲ್ ಅವರಲ್ಲಿಯೂ ಹಾಗೂ ಶಿರವಾಳ ವಲಯದ ಕಸಾಪ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಲ್ಲಣ್ಣ ಹೊಸಮನಿಯಲ್ಲಿ ಅವರು ಹಾಗೂ ಭೀಮರಾಯನಗುಡಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶರಣಬಸಪ್ಪ ಪೊಲೀಸ್ ಬಿರಾದಾರರಲ್ಲಿಯೂ ಹಾಗೂ ಈ ಸಾಯಿ ಮಂದಿರದ ಸಂಸ್ಥಾಪಕ ಅಧ್ಯಕ್ಷರಾಗಿಯೂ ಇವತ್ತು ಪರಿಷತ್ತಿಗೆ ಸವಲತ್ತನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ಮಹಾರಾಜ್ ದಿಗ್ಗಿ ಅವರಲ್ಲಿಯೂ ಅವರವರ ಮಾತೋಶ್ರೀ ಅವರಲ್ಲಿಯೂ ಹಾಗೂ ಈ ಸಮಾರಂಭದಲ್ಲಿ ವಿಷಯ ಮಂಡನೆ ಮಾಡಲು ಆಗಮಿಸಿರ್ತಕ್ಕಂಥ ವಿಕ್ರಮ್ ವಿಸಾಜಿ ಅವರಲ್ಲಿಯೂ ಮತ್ತು ಹಲವಾರು ಸಾಹಿತಿಗಳಲ್ಲಿಯೂ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸಾಹಿತ್ಯಾಸಕ್ತರಲ್ಲಿಯೂ ನನ್ನ ಶರಣಾರ್ಥಿಗಳು. ನಾನು ಈಗಾಗಲೇ ಬೆಳಿಗ್ಗೆ 1ನೇ ಗೋಷ್ಠಿ ಪ್ರಾರಂಭ ಆಗಬೇಕಾಗಿತ್ತು. ಇನ್ನು ಉದ್ಘಾಟನಾ ಸಮಾರಂಭದಲ್ಲಿ ಬಹಳಷ್ಟು ಜನ ಮಾತಾಡುವರಿದ್ದಾರೆ. ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ಧಲಿಂಗಣ್ಣ ಆನೆಗುಂದಿ ಅವರಾಗಿರ್ಬೋದು ಅಥವಾ ನಮ್ಮ ಗೂಗಿ ವಲಯದವರೆಲ್ಲರೂ ಮಾತಾಡುತ್ತಿದ್ದಾರೆ. ಅದಕ್ಕೆ ನಾನು ಹೆಚ್ಚಿಗೆ ಮಾತಾಡುವುದಿಲ್ಲ. ಇವತ್ತು ಜಿಲ್ಲೆಯಲ್ಲಿ 6 ತಾಲೂಕುಗಳಲ್ಲಿಯೂ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಹಲವಾರು ಸಾಹಿತಿಗಳಿಗೆ ಉಪಯೋಗವಾಗ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ನಾನು ಜಿಲ್ಲೆಯ ಪರವಾಗಿ ಸಮಸ್ತ ತಾಲೂಕಿನ ಅಧ್ಯಕ್ಷರುಗಳಿಗೆ ಮತ್ತು ವಲಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರುಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗತ್ತೆ. ಯಾಕಂದ್ರೆ ನಾನಂತೂ ಸಾಹಿತಿ ಅಲ್ಲ, ಸಾಹಿತ್ಯ ಆಸಕ್ತ ಅಷ್ಟೇ. ಸಾಹಿತ್ಯ ಅಲ್ಲದಿದ್ದರೂ ಕೂಡ ಏನಪ್ಪ ಅಂತಂದ್ರೆ ವಲಯಾಧ್ಯಕ್ಷರುಗಳು ಸಾಹಿತ್ಯದ ಕ್ಷೇತ್ರವನ್ನು ನನ್ನ ಹೆಸರಿನ ಮೇಲೆ ಮುಂದುವರೆಸಿಕೊಂಡು ಹೋಗ್ತಾರಲ್ಲ, ಅದು ಬಹಳ ಸಂತೋಷದ ವಿಷಯ. ಇವತ್ತು ಈ ಕಾವ್ಯ ಕಮ್ಮಟವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಶ್ಲಾಘನೀಯವಾದದ್ದು. ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮ ಜಿಲ್ಲಾ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿರುತ್ತದೆ. ಈಗಾಗಲೇ ನಾವು 4 ಜಿಲ್ಲಾ ಸಾಹಿತ್ಯ ಸಭೆಗಳನ್ನು ಮುಗಿಸಿಕೊಂಡು ಈ 5ನೇ ಸಾಹಿತ್ಯ ಸಮ್ಮೇಳನ ಮಾಡ್ತಕ್ಕಂಥ ಅವಕಾಶ ಶಹಾಪುರಿನ ಅಧ್ಯಕ್ಷರ ಮೇಲೆ ಇದೆ. ಅದು ಈ ಫೆಬ್ರವರಿ ಮತ್ತು ಅಥವಾ ಮಾರ್ಚ್ನಲ್ಲಿ ಮಾಡಬೇಕಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ಮಾಡುವ ವಿಚಾರ ಇತ್ತು. ಆದರೆ ಚುನಾವಣೆ ನೀತಿ ಸಂಹಿತೆ ಬಂದಿರುವುದರಿಂದ ಅದನ್ನ ನವೆಂಬರ್ ತಿಂಗಳಲ್ಲಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಅವರು ಕೂಡ ಹೇಳಿದ್ದಾರೆ. ಈಗಾಗಲೇ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಸಮ್ಮೇಳನಗಳಲ್ಲಿ ಹಲವಾರು ಲೇಖಕರ ಎಲೆಮರೆ ಕಾಯುತ್ತಿರ್ತಕ್ಕಂಥ ಲೇಖಕರ ಪುಸ್ತಕಗಳನ್ನು ಸಮ್ಮೇಳನದಲ್ಲಿಯೇ ಪ್ರಕಟ ಮಾಡಿದ್ದೇವೆ. ಇಲ್ಲಿವರೆಗೂ 39 ಪುಸ್ತಕಗಳನ್ನು ಪ್ರಕಟ ಮಾಡಿದ್ದೇವೆ. ನಾಳೆ 5ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿಯೂ ಕೂಡ ಹಲವಾರು ಕವಿಗಳಿಂದ ಅಥವಾ ಸಾಹಿತಿಗಳಿಂದ
ಅವರಿಗೆ ಮುದ್ರಣದ ವೆಚ್ಚ ಆಗ್ತಾ ಇದ್ದರೆ ಆಗದೇ ಇದ್ದರೆ ಅಂಥವುಗಳನ್ನು ಕೂಡ 5ನೇ ಸಮ್ಮೇಳನದಲ್ಲಿ ಮಾಡತಕ್ಕಂಥ ಭರವಸೆಯನ್ನು ನಾನು ಕೊಡ್ತೇನೆ. ಅದಕ್ಕೆ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು ಕೂಡ ನನಗೆ ಸಹಕಾರ ಮಾಡುತ್ತಿದ್ದಾರೆ. ಇವತ್ತಿಗೆ ನನ್ನನ್ನು ಕರೆಸಿ ಉದ್ಘಾಟನೆಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೆ ವಂದಿಸಿ ಮತ್ತು ವಿಶೇಷ ಸನ್ಮಾನವನ್ನು ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೆ ವಿಶೇಷವಾಗಿ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಜೈ ಕರ್ನಾಟಕ. ಎಲ್ಲ ಒಂದು ವಲಯದ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರ ಒಂದು ಕ್ರಿಯಾತ್ಮಕ ಚಟುವಟಿಕೆಗಳಿಗೆ ಬೆನ್ನೆಲುಬನ್ನ ನೀಡುತ್ತಿರುವಂತಹ ಡಾಕ್ಟರ್ ಸಿದ್ದಪ್ಪ ಹೊಟ್ಟೆ ಸರ್ ಅವರಿಗೆ ಈ ಕಾರ್ಯಕ್ರಮದ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಶಿಬಿರದ ಉದ್ಘಾಟನೆಯನ್ನು ನೆರವೇರಿಸಿದಂತ ಶ್ರೀ ಮಹಾರಾಜ ದಿಗ್ಗಿಯವರು 2 ಶಿಬಿರದ ಉದ್ಘಾಟನೆ ನುಡಿಗಳನ್ನು ಮಾತಾಡಬೇಕಂತ ಹೇಳ್ಕೊಳ್ತೇವೆ. ಓಂ ಶ್ರೀ ಸದ್ಗುರು ಸಾಯಿನಾಥಾಯ ನಮಃ. ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರತಕ್ಕಂಥ ಯಾದಗಿರಿ ಜಿಲ್ಲೆಯ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಸಿದ್ದಪ್ಪ ಹೊಟ್ಟಿಯವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸತಕ್ಕಂಥ ರವೀಂದ್ರನಾಥ್ ಬಸ್ಮನಿ ಸರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಿದ್ಧಲಿಂಗಣ್ಣ ಆನೆಗುಂದಿ ಅವರೇ, ವೆಂಕಟೇಶ್ ಕಲಂಬ ಅವರೇ, ಮಲ್ಲಿಕಾರ್ಜುನ್ ಕರ್ಕಳ್ಳಿ ಅವರೇ, ಮಲ್ಲನಗೌಡ ಪೊಲೀಸ್ ಪಾಟ್ ಅವರೇ, ಮಲ್ಲಣ್ಣ ಹೊಸಮನಿ ಅವರೇ, ತಮ್ಮೆಲ್ಲರಿಗೂ ವೈಯಕ್ತಿಕವಾಗಿ ಮತ್ತು ಊರಿನ ಗ್ರಾಮಸ್ಥರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾ, ಈ ದಿನ ಬುದ್ಧ ಬಸವ ಬಾಬಾ ಸಾಹೇಬರ ಜನ್ಮದಿನದ ಪ್ರಯುಕ್ತ ಬಹಳ ವಿಶೇಷವಾದ ಕಾರ್ಯಕ್ರಮ ಇಂದು ಸಾಹಿತ್ಯ ಪರಿಷತ್ ನಮ್ಮ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು ತುಂಬ ಹೆಮ್ಮೆಯ ವಿಷಯ. ಕನ್ನಡ ಸಾಹಿತ್ಯ ಪರಿಷತ್ತು ಯಾವಾಗಲೂ ನಾಡ ನುಡಿಗೆಯಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಇಂದು ನಮ್ಮ ಗ್ರಾಮದಲ್ಲಿ ಕಾವ್ಯಕಥಾ ಕಮ್ಮಟ ಎನ್ನುವ ಕಾರ್ಯಕ್ರಮವನ್ನು ಕಾವ್ಯಕಥಾ ಕಮ್ಮಟವನ್ನು ಕಾರ್ಯಕ್ರಮವನ್ನು ಈ ಮೂಲಕ ಬುದ್ಧ ಬಸವ ವಿಚಾರಗಳನ್ನು ಹಂಚಿಕೊಳ್ಳುವ ನಾವೆಲ್ಲರೂ ಇಲ್ಲಿಗೆ ಬಂದಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಸಮಾಜದಲ್ಲಿ ಕೋಮುವಾದ, ಜಾತಿ ವ್ಯವಸ್ಥೆ, ಲಿಂಗ ತಾರತಮ್ಯ ಹೊಸ ಸ್ವರೂಪ ಪಡೆದುಕೊಂಡು ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡುತ್ತಾ, ಇಂತಹ ಸಂದರ್ಭಗಳಲ್ಲಿ ಜಾತಿ ವ್ಯವಸ್ಥೆ, ಕೋಮುವಾದ ಇವೆಲ್ಲವನ್ನು ಹೋಗಲಾಡಿಸಿ ಪ್ರಬುದ್ಧ ಸಮಾಜ ಕಟ್ಟುವಲ್ಲಿ ಬುದ್ಧ ಬಸವ ಬಾಬಾ ಸಾಹೇಬರ ಚಿಂತನೆಗಳನ್ನು ನಮ್ಮೆಲ್ಲರಿಗೆ ಸ್ಫೂರ್ತಿಯಾಗಬೇಕು. ಹೀಗಾಗಿ ನಮ್ಮೆಲ್ಲರಿಗೂ ಬುದ್ಧ ಬೆಳಕಾಗಲಿ, ಬಸವ ಮಾರ್ಗವಾಗಲಿ, ಅಂಬೇಡ್ಕರ್ ಜ್ಞಾನವಾಗಲಿ
ಎಂದು ಹೇಳುತ್ತಾ ಕನ್ನಡ ಸಾಹಿತ್ಯ ಪರಿಷತ್ನ ಎಲ್ಲ ಹಾಗೂ ವಿಶೇಷ ಬಸವಣ್ಣ ಬಾಬಾ ಸಾಹೇಬ್ ಚಿಂತನೆಗಳನ್ನು ಪರಿಹರಿಸುವಂತ ಕಾರ್ಯಕ್ರಮಗಳನ್ನು ಶ್ರೀ ಸಾಯಿ ಮಂದಿರ ಯಾವಾಗಲೂ ಜೊತೆಯಲ್ಲಿರುತ್ತೆ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ತಾವೆಲ್ಲರೂ ಇಲ್ಲಿ ಬಂದು ಸಾಯಿ ಮಂದಿರದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸುವುದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಮುಂದೆ ಇದೇ ರೀತಿ ಶ್ರೀ ಸಾಯಿ ಮಂದಿರ ಕನ್ನಡ ಸಾಹಿತ್ಯ ಪರಿಷತ್ ಜೊತೆ ನಿಲ್ಲುತ್ತೆ ಅಂತ ಹೇಳುತ್ತಾ ನಾನು ಒಂದರವನ್ನು ಮುಗಿಸ್ತೇನೆ. ನಿಮ್ಮೆಲ್ಲರ ಸಹಕಾರ ಅವಶ್ಯಕತೆ ಇದೆ ಅಂತ ಹೇಳಿ ಮಾತನಾಡಿದಂಥ ಶ್ರೀ ಮಹಾರಾಜ್ ದಿಗ್ಗೆ ಸರ್ ಅವರಿಗೆ ಕಾರ್ಯಕ್ರಮದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಇವತ್ತು ನಾವು ಬುದ್ಧ ಬಸವ ಅಂಬೇಡ್ಕರ್ ಅವರ ಜನ್ಮದಿನೋತ್ಸವದ ಅಂಗವಾಗಿ ಕಾವ್ಯ ಮತ್ತು ಕಮ್ಮಟದ ಈ ಒಂದು ಸಮಾರಂಭದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಬ್ಯಾಕ್ ಮಾಡೋದು ಇವರು ಡಾಕ್ಟರೇಟ್ ಪಡೆದವರು ಹೌದು, ಶರಣ ಸಾಹಿತ್ಯ ಅಧ್ಯಕ್ಷರು ಹೌದು, ಅದೇ ರೀತಿಯಾಗಿ ಬಿಜೆಪಿಯ ಧುರೀಣರು, ಸಹಕಾರಿ ಧುರೀಣರು, ಇವತ್ತು ಸಹಕಾರಿ ಧುರೀಣರು ಮಂದರದ ಎಂಬೆ ಕಾಲೇಜಿಂದ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಬಿಟ್ಟಿದ್ದಾರೆ. ಅದು ಕೂಡ ಹೌದು, ಈಗಾಗಲೇ ಸಮಾರಂಭ ಪಡೆದಿದ್ದಾರೆ. ಈ ಸಮಾರಂಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ರೂವಾರಿಯಾಗಿ ಆಧಾರ ಸ್ತಂಭವಾಗಿ ಬೆನ್ನೆಲುಬಾಗಿ ನಿಂತವರು ಈ ಸಾಯಿ ಟ್ರಸ್ಟ್ನ ಅಧ್ಯಕ್ಷರಾದಂಥ ಸ್ಥಾಪಕರಾದಂಥ ಶ್ರೀ ಮಹಾರಾಜ್ ದಿಗ್ಗಿಯವರೇ. ಅದೇ ರೀತಿಯಾಗಿ ಈ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಯಶಸ್ವಿಯಾಗಿ ನನ್ನ ತರುವಾಯ ಮುಂದುವರಿಸಿಕೊಂಡು ಹೋಗ್ತಾ ಇರ್ತಕ್ಕಂಥ ಉತ್ಸಾಹಿ ಯುವಕರಾದಂಥ ಡಾಕ್ಟರ್ ರವೀಂದ್ರ ಹೊಸಮನಿಯವರೇ. ಅದೇ ರೀತಿಯಾಗಿ ನಮ್ಮ ವಡಿಗೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಕರ್ಕಡೆ ಅವರೇ ಮತ್ತು ಹೂಗಿ ವಲಯದ ಅಧ್ಯಕ್ಷರಾದಂಥ ಮರಳಗೌಡ ಪೊಲೀಸ್ ಪೇಟೆಯವರೇ ಮತ್ತು ಶಿರೋಳ ವಲಯದ ಅಧ್ಯಕ್ಷರಾದ ಮರಣ ಉಸ್ಮಾನಿ ಅವರೇ, ಈ ಗುಡಿಯ ವಲಯದ ಶರಣಬಸಪ್ಪ ಪೊಲೀಸ್ ಪಾಟೀಲ್ ಕರೆದಾರವರೇ, ಈ ಸಮಾರಂಭದಲ್ಲಿ ಉಪಸ್ಥಿತಕ್ಕಂಥ ಗೋಷ್ಠಿಯಲ್ಲಿ ಭಾಗವಹಿಸಲು ಆಗಮಿಸಿದಂಥ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಬಂದಂಥ ಈ ಒಂದು ಸಾಹಿತ್ಯ ದಿಗ್ವಿಜಯ, ಯಾಕಂದರೆ ಎಲ್ಲರ ಹೆಸರು ಎಲ್ಲರೂ ಇಂಪಾರ್ಟೆಂಟ್ ಇದ್ದೀರಿ ಎಲ್ಲರೂ. ಇಂಥದ್ರಲ್ಲಿ ಇವತ್ತು ಈ ಕಾರ್ಯಕ್ರಮ ಏನು ಪ್ರಾರಂಭ ಆಯಿತು ಭಾಳ ಅರ್ಥಪೂರ್ಣವಾಗಿತ್ತು. ಮೊದಲನೇದಾಗಿ ಸಂವಿಧಾನದ ಪೀಠಿಕೆಯನ್ನು ಓದಾಯಿತು, ಪ್ರಿಯಾಂಬಲ್ ಓದಲಾಯಿತು. ಯಾಕಂದರೆ ಇವತ್ತು ಅದರ ಅವಶ್ಯಕತೆ ಇದೆ. ಯಾಕಂದ್ರೆ ಆ ಪ್ರಿಯಾಂಬಲ್ ಯಾರಿಗೆ ನೆನಪು ಬಿಡುವುದಿಲ್ಲ. ಇವತ್ತು ಬ್ಯಾಗಿನಲ್ಲಿ ತಿಳ್ಕೊಂಡು ಕೆಳಗಿಂದ ಯಾರಿಗೂ ನೆನಪಿಲ್ಲ. ಅದ್ರ ವಿರುದ್ಧನೇ ಎಲ್ಲರೂ ನಡೀತಾ ಇದ್ದಾರೆ. ಇವನ್ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಅಪೋಸಿಷನ್ ಪಾರ್ಟಿಗಳಾಗಿರ್ಬೋದು, ಜಡ್ಜಿಗಳಾಗಿರ್ಬೋದು, ಎಲ್ಲ ರಂಗಗಳಾಗಿರ್ತೀವಿ. ಇವತ್ತು ಶಾಸಕ ನ್ಯಾಯ ಏನಂತಾರೆ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಅಂತ ಹೇಳ್ತೀವಿ. ಆ ಮೂರು ಅಡ್ಡದಾರಿಯಲ್ಲಿ ಇವೆಂತ ಅನ್ನಿಸ್ತಾರೆ. ಇನ್ನು ಉಳಿತು ಪತ್ರಿಕಾ ರಂಗ, ಅದಂತ ಕೂಡ ಆದ ಬದಿಗಳು. ಇನ್ನು ಉಳಿದು ಈ 3-4 ಆದ್ಮೇಲೆ 4 ಈ ಒಂದು ನಾವು ಪ್ರಜಾಪ್ರಭುತ್ವದ ಸ್ತಂಭಗಳಂತ ಹೇಳ್ತಾರೆ. ಆದ್ರೆ ಇವತ್ತು 4 ಹದಗೆಟ್ಟ ಮೇಲೆ ಅಥವಾ ತಮ್ಮ ದಾರಿ ತಪ್ಪಿದ ಮೇಲೆ ಇವರು ಹೇಳರು ಯಾರು? ಇವತ್ತು ಆ ವಿಚಾರವಾಗಿ ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಈ ಸಾಯಿ ಟ್ರಸ್ಟ್ನ ಅಧ್ಯಕ್ಷರು ಈ ಒಂದು ವಿಚಾರವಾಗಿ ತಮ್ಮ ಸಡಿಲು ಸೇವೆಗೋಸ್ಕರ ಇವತ್ತು ಈ ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ಇಲ್ಲೇನು ನಡೀತದೆ ಅಂತಂದರೆ ಈ 4 ಗೋಷ್ಠಿಗಳು ನಡೀತವೆ. 22 ಗೋಷ್ಠಿಗಳು, 42 ಗೋಷ್ಠಿಗಳು. ಇದರಲ್ಲಿ ವಿಚಾರವಂತರ ಒಂದು ವಿಚಾರ ಮಂಥನ ನಡೀತದೆ, ಸಾಹಿತ್ಯದ ಮಂಥನ ನಡೀತದೆ, ಕಥೆ ಮಂಥನ ನಡೀತದೆ. ಆದರೆ ಇದೆಲ್ಲದ ಉದ್ದೇಶ ಅವರ ಪರ್ಸನಲ್ ಅಲ್ಲ. ಸಮಾಜ, ದೇಶ, ರಾಜ್ಯ, ಕನ್ನಡ ಇವೆಲ್ಲವನ್ನ ಸುಧಾರಣೆ ಮಾಡ್ತಕ್ಕಂಥ, ಇದರಲ್ಲಿ ಜಾಗೃತಿ ತರತಕ್ಕಂಥ, ದೇಶವನ್ನು ಉಳಿಸತಕ್ಕಂಥ, ನಾಡನ್ನು ಉಳಿಸತಕ್ಕಂಥ ಕೆಲಸವನ್ನೇ ಅವರು ಮಾಡ್ತಾರೆ. ಈ ಪ್ರೀತಿ ವಿಶ್ವಾಸ ಉಳಿಸುವಂಥ ಕೆಲಸವನ್ನೇ ಅವರು ಮಾಡ್ತಾರೆ ಅಂತ ನಾವು ತಿಳಿದಿದ್ದೇವೆ. ಇವತ್ತಿನ ದಿನ ಇವರೆಲ್ಲರೂ ಇವತ್ತು ಸಂವಿಧಾನದ ಪೀಠಿಕೆಯಂತೆ ನಾವುಗಳು ಈ ಒಂದು 4 ಏನು ಆಧಾರ ಅಳ್ಳಾಡ್ತಾ ಇದ್ದಾವಲ್ಲ ಅವುಗಳನ್ನು ಬಲಿಪಡಿಸುವ ಕೆಲಸವನ್ನು ಇವತ್ತು ಸಾಹಿತ್ಯ ರಂಗ ಮಾತ್ರ ಅವರಿಗೆ ಜವಾಬ್ದಾರಿ ಇದೆ, ಅವರ ಹೆಗಲ ಮೇಲೆ ನಾವೆಲ್ಲರೂ ನೀವೆಲ್ಲರೂ ಕಲಿತು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋಣ ಅಂತ ಮಾತನ್ನು ಇಲ್ಲಿ ನಾನು ಹೇಳಬಯಸ್ತೇನೆ. ಮುಖ್ಯವಾಗಿ ಇನ್ನೊಂದು ಘೋಷಣೆ ಬಂತು. ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಅಂದ್ರೆ 33 ಕೋಟಿ ದೇವಸ್ಥಾನಗಳನ್ನ ಇವು 3 ಇವತ್ತು ನಮ್ಮ ದೇಶದಲ್ಲಿ 33. ಇವತ್ತು ಒಕ್ಕಟ್ಟು ಅಂತ ನೋಡ್ಬೋದು.
ಒಕ್ಕಲಿಗರ ಒಕ್ಕಟ್ಟು, ಲಿಂಗಾಯತರ ಒಕ್ಕಟ್ಟು, ಹಿಂದುಳಿದವರ ಒಕ್ಕಟ್ಟು, ಈ ಒಕ್ಕಟ್ಟೆ 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 ಒಕ್ಕಟ್ಟೆ. ಬಹುತೇಕ ನನಗನ್ನಿಸ್ಬಿಟ್ಟು ಒಕ್ಕಟ್ಟು ಅಂದ್ರೆ ಇವತ್ತು ದೇಶದಲ್ಲಿ ಒಂದೇ ಒಂದು ಒಕ್ಕಟ್ಟು ಅಂತಂದ್ರೆ ಭಾರತ 47 ಸ್ವಾತಂತ್ರ್ಯ ಆಗಬೇಕಾಗ 33 ಕೋಟಿ ದೇವಾಲಯ ದೇವತೆಗಳು ನಮ್ಮ ದೇಶದಾಗ ಇದ್ರು. ಒಬ್ಬರು ಪಕ್ಷಾಂತರ ಮಾಡಿದ್ರೆ 33 ಕೋಟಿ ಅಲ್ಲಾರ 190 ದೇಶ ಮಂದಿ ಗೊತ್ತಿಲ್ಲ ಅವ್ರು ಯಾರು. ಈ ರೀತಿಯಾಗಿ ವಿಚಾರಿಸಿ ಅಂತ ನಾವು ಸಾಹಿತ್ಯಗಳು ಮಾಡಬೇಕಾಗಿದೆ. ಜನರಿಗೆ ತಿಳುವಳಿಕೆ ಮಾಡಬೇಕಾಗಿದೆ. ದೇವರು ಜನರಂತ ಜನರನ್ನ ಮೂರ್ಖರು ಮಾಡ್ತಾ ಇದ್ದಾರೆ, ಜಾತಿ ಅಂತ ಜನರನ್ನ ಮೂರ್ಖ ಮಾಡ್ತಾ ಇದ್ದಾರೆ. ನಾವು ಅದರಿಂದ ಹೊರಗೆ ಬಂದ್ರೆ ಮಾತ್ರ ಸಮಾಜ ಸುಧಾರಣೆ ಮಾಡಕ್ಕೆ ಸಾಧ್ಯ. ನಾವು ನೀವು ಒಣಕಂಬರೆ ಮಾಡಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಅದು ಹಿಂದುಳಿದಂತ ಈತ ಮುಂದುವರೆದಂತ, ಇವಾಗ ಇನ್ನ ಲಿಂಗಾಯತ ಈತ ಇನ್ನರಂತ ಈತ ಯಾವ ರೀತಿ ಇರೀತಾರೆ. ಮಾನವಿಕ ಇಲ್ಲಂತಂದ್ರೆ ಆ ಮನುಷ್ಯತ್ವ ಇಲ್ಲಂದ್ರೆ ಎದಕ್ಕೆ ಬರ್ತದೆ ಕೆಲಸಕ್ಕೆ. ಇನ್ನೊಂದು, ಈ ವೇದಿಕೆ ಮೇಲೆ ಗಿಡಕ್ಕೆ ನೀರೇ ಮೂಲಕ ಒಂದು ಮಾಡಿದ್ರೆ ಇದರಲ್ಲಿ ಯಾವ ಗಿಡ ಇರ್ತದೆ ಗೊತ್ತಾ ನಿಮಗೆ? ಯಾರಿಗೆ ಗಿಡ ಯಾವ್ದಿರ್ತಾರೆ? ಗಿಡ ನೋಡಿದ್ರು ಅದು ಹೂವಿನ ಗಿಡ ಆಗಿರ್ಬೋದು, ಅಥವಾ ಹೊಂಗೆ ಮರ ಆಗಿರ್ಬೋದು, ಅಥವಾ ಯಾವುದೇ ಆಗಿರ್ಬೋದು. ಯಾವುದು ನಮ್ಮ ಗಿಡ ಅಂತಂದ್ರೆ ಹಸರನ್ನ ನಾವು ಬೆಳೆಸ್ಬೇಕು. ಅವಾಗ ಸಮಾಜಕ್ಕೆ, ರಾಷ್ಟ್ರಕ್ಕೆ ಒಳ್ಳೇದಾಗ್ತದೆ. ಇವತ್ತು ನೀವು ಕಂಪೌಂಡ್ನಲ್ಲಿ ನೋಡ್ರಿ ಎಷ್ಟು ಗಿಡಗಳು ಹಾಕ್ಯಾರ, ಎಷ್ಟು ಕಮ್ಮಿ ಹಾಕ್ಯಾರ, ಆರ್ಸೋಡ್ ಹಾಕ್ಯಾರ ಅಂದ್ರೆ ಇವರು ಬದ್ರಿ ಗಿಡ ಇರ್ಬೇಕು, ಬದ್ರಿ ಗಿಡನೇ ಇರಬೇಕು, ಪವಿತ್ರ ಅವೆಲ್ಲ ಅಂತ ಇಲ್ಲ. ಪವಿತ್ರ ಅವನು ಅವ ಇವನು ಅವ ಎಲ್ಲ ಇದ್ರೆ ಪವಿತ್ರ. ಅದೇ ರೀತಿಯಾಗಿ ನಾವು ವಿಚಾರ ಮಾಡಿ ಈ ಮುಂದಿನ ದಿನಗಳಲ್ಲಿ ಇವತ್ತು ಈ ಒಂದು ಮಂದಿರದಲ್ಲಿ ಬಂದ್ವಿ. ಇವತ್ತು ದೇಶದಲ್ಲಿ ಯಾವ ರೀತಿ ನಡೆದಂದ್ರೆ ಸಾಯಿ ಮಂದಿರ ಅಂದ್ರೆ ತುರ್ಕ ಭಾವನೆ ಬೆಳೆದು ಬಿಟ್ಟದ. ನೀವು ನೋಡ್ರಿ ವಿಚಾರದಲ್ಲಿ ಯುವಕರಲ್ಲಿ ತಲೆಗೆ ತುಂಬಿಡದ. ಯಾಕೆ ನಡೆದ? ನಾನು ಸಾಯಿ ಮಂದಿರಕ್ಕೆ 3 ಸಲ ಬಂದಿದ್ದೆ. ಜಗತ್ತಿನಲ್ಲಿ ಧರ್ಮಗಳು ಎಷ್ಟವ, ಇವತ್ತು ವೆಟಿಕನ್ ಅಂತ ಹೇಳ್ತೀವಿ ಕ್ರಿಶ್ಚಿಯನ್ ಧರ್ಮದವರು, ಅಲ್ಲಿಗೂ ಕೂಡ ನಾವು ಮುಟ್ಟಿ ಬಂದಿದ್ದೆ. ಸೊಸಣ ಎಲ್ಲ ಮಸೂದಿ ಎಲ್ಲ ಮಂದಿರಗಳಿಗೂ ಹೋಗಿ ಬಂದಿದ್ದೆ. ಮುಖ್ಯವಾಗಿ ಮಂದಿರಗಳು ನಮ್ಮ ಮನುಷ್ಯನಲ್ಲಿ ಭಾವನೆ ಇರ್ತವೆ, ಭಾವನಾತ್ಮಕ ವಿಚಾರಗಳಿರ್ತವೆ. ನಮ್ಮ ಮನೆಯಲ್ಲಿ, ನಮ್ಮ ಮನಸ್ಸಿನಲ್ಲಿ, ಆ ರಾಷ್ಟ್ರ ಮಟ್ಟದಲ್ಲಿ ಬಂದಾಗ, ಸಮಾಜ ಮಟ್ಟದಲ್ಲಿ ಬಂದಾಗ ಅವನ್ನೆಲ್ಲ ಮರೆತು ನಾವು ದೇಶ ಕಟ್ಟಕ್ಕೆ ಪ್ರಯತ್ನ ಮಾಡಬೇಕು. ಈ ನಿಟ್ಟಿನಲ್ಲಿ ನಮ್ಮ ಸಾಹಿತ್ಯ ಪರಿಷತ್ತು ಇವತ್ತು ವಿಚಾರ ಮೇಲ್ಪದದಲ್ಲಿ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಈ ಒಂದು ನಿಟ್ಟಿನಲ್ಲಿ ಸೇವೆ ಸಲ್ಲಿಸಬೇಕು. ರಾಷ್ಟ್ರವನ್ನು ಕಟ್ಟಲಿಕ್ಕೆ, ಕನ್ನಡವನ್ನು ಕಟ್ಟಲಿಕ್ಕೆ, ನಮ್ಮ ರಾಜ್ಯವನ್ನು ಉಳಿಸಲಿಕ್ಕೆ, ನಮ್ಮ ಸಂವಿಧಾನ ಉಳಿಸಲಿಕ್ಕೆ, ಇವತ್ತು ಜಾತ್ಯತೀತ ಮನವನ್ನು ಬೆಳೆಸಲಿಕ್ಕೆ, ಭಾವೈಕ್ಯತೆಯನ್ನು ಬೆಳೆಸಲಿಕ್ಕೆ ನಮ್ಮ ಅಧ್ಯಕ್ಷರಾದಂಥ ಸಾಯಿ ಮಂದಿರದಲ್ಲಿ ಹೇಳಿದರು ಇವತ್ತು ದೇಶದಲ್ಲಿ ಏನೆಲ್ಲ ನಡೆದಿದೆ ಅಂತ. ಅಷ್ಟು ವಿಚಾರವಾಗಿ ನಾನು ಮಾತಾಡಬೇಕಾಗಿಲ್ಲ. ಇವತ್ತು ನಮಗೆ ಅವಕಾಶ ಕೊಟ್ಟು ಇವತ್ತು ನಮ್ಮನ್ನು ಸನ್ನಡಿಸಿ ಈ ಒಂದು ವೈಭವವನ್ನು ನೋಡಲಿಕ್ಕೆ ನಮ್ಗೆ ಆಸ್ಪತ್ರೆ ಮಾಡಿಕೊಟ್ಟಂಥ ನಮ್ಮ ಸಾಯಿ ಮಂದಿರದ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಗೆ ಧನ್ಯವಾದಗಳು ಹೇಳಿ, ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ನಾನು 2 ಮಾತು ಲಿಂಗಣ್ಣ ಆನೆಗೊಂದಿ ಸರ್ ಅವರು ಕನ್ನಡ ಸಾಹಿತ್ಯವನ್ನು ರಚನೆ ಮಾಡುವಂಥ ಸಾಹಿತಿಗಳು ಸಂವಿಧಾನದ ಆಶಯ ಪರವಾಗಿ ಸಾಹಿತ್ಯವನ್ನು ಸೃಷ್ಟಿಸಬೇಕಂತೇಳಿ ಮಾತನಾಡಿದಂಥ, ಅದ್ಭುತವಾಗಿ ಮಾತನಾಡಿದಂಥ ಶ್ರೀ ಸಿದ್ಧಲಿಂಗಣ್ಣ ಆನೆಗೊಂದಿ ಸರ್ ಅವರಿಗೆ ತಮ್ಮ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಈಗ ಅಧ್ಯಕ್ಷತೆ ವಹಿಸಿಕೊಂಡಿರುವಂಥ ಶ್ರೀ ಡಾಕ್ಟರ್ ರವೀಂದ್ರನಾಥ್ ಹೊಸಮನಿ ಸರ್ ಅವರು ಅಧ್ಯಕ್ಷತೆ ನುಡಿಯನ್ನು ನುಡಿಬೇಕಂತ ಹೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಬುದ್ಧ ಬಸವ ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ಇಂದು ಇಬ್ರಾಹಿಂಪುರ ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಕಾವ್ಯ ಮತ್ತು ಕಥಾಕಮಠ ಶಿಬಿರಕ್ಕೆ ಆತ್ಮೀಯವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ, ವೇದಿಕೆಯ ಮೇಲೆ ಆಸೀನರಿದ್ದು ಈಗ ತಾನೇ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಹಿರಿಯರು ಮತ್ತು ಮಾರ್ಗದರ್ಶಕರಾಗಿರ್ತಕ್ಕಂಥ ಸಿದ್ದಪ್ಪ ಹೊಟ್ಟಿ ಸರ್ ಅವರೇ, ಇವತ್ತು ನಾವೆಲ್ಲರೂ ಇಲ್ಲಿ ಬಂದು ಆಸೀನರಾಗಿ ಈ 2 ದಿನದ ಕಮ್ಮಟವನ್ನು ಯಶಸ್ವಿಗೆ ಕಾರಣೀಕರ್ತರಾಗಿರ್ತಕ್ಕಂಥ ಈ ಶ್ರೀ ಸಾಯಿ ಮಂದಿರದ ಅಧ್ಯಕ್ಷರಾಗಿರ್ತಕ್ಕಂಥ ಮಹಾರಾಜ್ ದಿಗ್ಗಿ ಸರ್ ಅವರೇ, ಹಾಗೆಯೇ ನನಗೆ ಯಾವಾಗಲೂ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಶಹಾಪುರ ತಾಲೂಕಿನ ಹೋಗಿ ವಲಯದ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲನಗೌಡ ಪೊಲೀಸ್ ಪಾಟೀಲ್ ಅವರೇ, ಶಿರವಾಳ ವಲಯದ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಣ್ಣ ಹೊಸಮನಿ ಸರ್ ಅವರೇ, ಭೀಮರಾಯನಗುಡಿ ವಲಯದ ಅಧ್ಯಕ್ಷರಾಗಿರ್ತಕ್ಕಂಥ ಶರಣಬಸವ ಪೊಲೀಸ್ ಬಿಲ್ದಾರ್ ಅವರೇ, ವಡಗೇರಿ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಕುಂಬಳ ಕರ್ಕಳ್ಳಿ ಅವರೇ, ಮತ್ತು ಈ ಸಾಯಿ ಮಂದಿರದ ಮಾತೋಶ್ರೀ ಅವರೇ, ಮತ್ತು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಶಿಬಿರಾರ್ಥಿಗಳೇ, ಮತ್ತು ಇವತ್ತು ಸಾಯಿ ಮಂದಿರದ ಭಕ್ತರೇ ಮತ್ತು ಸ್ನೇಹಿತರೆ, ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ನಾವು ಬಹಳ ನಿಗದಿತ ಸಮಯದಲ್ಲಿ ಗೋಷ್ಠಿ ಮಾಡಬೇಕು, ಇದು ಸಮ್ಮೇಳನ ಕಾರ್ಯಕ್ರಮ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಿನ್ನೆ ರಾತ್ರಿ ನಾವು ಬಂದು ಉಳಿದ್ವಿ. ಆದ್ರೆ ಮತ್ತೆ ಅದೇ ಟೈಮ್ ಆಯಿತು ಅಂತಕ್ಕಂಥದ್ದು ಬಹಳ ಬೇಸರ ಆಗ್ತಾ ಇದೆ. ನಾವು ಸರಿಯಾದ ಸಮಯಕ್ಕೆ 10 ಗಂಟೆಗೆ ಅಂದ್ರೆ 10:00 ಆದ್ರೂ ನಾವು ಇಲ್ಲಿ ಪ್ರಾರಂಭ ಮಾಡ್ಬೇಕಾಯ್ತು. ಇವತ್ತು 11:00 ಪ್ರಾರಂಭ ಆಗ್ತಾ ಇದೆ. ಇಲ್ಲಿ ಅನಿವಾರ್ಯ ನಾನು ಈ ಶಿಬಿರದ ಕುರಿತು ಒಂದು 4 ಮಾತು ಆಡಲೇಬೇಕಾಗ್ತದ. ಮೊದಲನೇದಾಗಿ ನಾನು ಅಧ್ಯಕ್ಷ ಆದ ನಂತರನೇ ನಮ್ಮ ಪ್ರಕಾಶ್ ದೊರೆ ಅವರು
ರಾಘವೇಂದ್ರ ರಾಯಣಗೆರೆ, ಸುರೇಶ್ ಅರುಣಿ, ಮತ್ತೆ ನಮ್ಮ ಶಂಕರ್ ಉಲ್ಕಲ್ಲು, ನಮ್ಮ ಆನೆಗುಂಜೆ ಸರ್ ಅವರು ಒಟ್ಟಿಗೆ ಸೇರಿ ಸರ್ ಸಾಹಿತಿಗಳಿಗೆ ಒಂದು ಸ್ಫೂರ್ತಿದಾಯಕವಾದಂಥ ಒಂದು ಕಥೆ ಆಗಿರ್ಬೋದು, ಕಾದಂಬರಿ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಲೇಖನಗಳಿಗೆ ಸಂಬಂಧಪಟ್ಟಂಥ ಒಂದು ಶಿಬಿರವನ್ನು ಮಾಡೋಣ ಅಂತಕ್ಕಂಥ ಆಲೋಚನೆ ಇತ್ತು. ಆದ್ರೆ 2 ವರ್ಷದ ನಂತರ ಇವತ್ತು ಮಾಡ್ತಾ ಇದ್ದೀವಿ. ಅದಕ್ಕೆ ಮೊಟ್ಟ ಮೊದಲಿಗೆ ಆಶ್ರಯ ನೀಡಿರ್ತಕ್ಕಂಥವ್ರು ಮಹಾರಾಜ ದಿಗ್ಗಿ ಅಂತಕ್ಕಂಥದ್ದು. ನೋಡ್ರಿ, ಅವ್ರ ಹೆಸರನ್ನೇ ಇದೆ, ಹೆಸರು ಮಹಾ ಮತ್ತು ರಾಜ, ಮಹಾರಾಜ ಅಂತ, ಮಹಾರಾಜನೇ ಆಗ್ಯಾರ. ಅವಾಗ ರಾಜರುಗಳು ಏನ್ ಮಾಡ್ತಿದ್ರು, ತಮ್ಮ ಪ್ರದೇಶಗಳಲ್ಲಿ ದೇವಸ್ಥಾನಗಳನ್ನು ಕಟ್ಟೋದ್ರ ಮುಖಾಂತರ ಅವರು ಪಾಲನೆ ಪೋಷಣೆ ಮಾಡ್ತಿದ್ರು. ಜೊತೆಗೆ ಸಾಹಿತ್ಯವನ್ನು ಬೆಳೆಸ್ತಕ್ಕಂಥ, ಉಳಿಸ್ತಕ್ಕಂಥ, ಮುಂದುವರಿಸ್ತಕ್ಕಂಥ ಕೆಲಸ ರಾಜರುಗಳು ಮಾಡ್ತಿದ್ರು. ಅಂತ ಒಂದು ಕೆಲಸ ಇವತ್ತು ಸಹಾಯ ಮಂದಿರವನ್ನು ಕಟ್ಟೋದ್ರ ಮುಖಾಂತರ ಇಲ್ಲಿರ್ತಕ್ಕಂಥ ಭಕ್ತರಿಗೆ ಅವಕಾಶ ಮಾಡಿಕೊಡೋದ್ರ ಜೊತೆಗೆ ಸಾಹಿತ್ಯಾಸಕ್ತರಿಗೆ ಕೂಡ ಹುಟ್ಟಾಕ್ಲಿಕ್ಕೆ ಒಂದು ವೇದಿಕೆ ಕಲ್ಪಿಸಿಕೊಟ್ಟದ್ದಕ್ಕಾಗಿ ಎಲ್ಲಾ ವಲಯಗಳ ಅಧ್ಯಕ್ಷರು ಮತ್ತು ಎಲ್ಲಾ ಕನ್ನಡಾಭಿಮಾನಿಗಳು ಶಿಬಿರಾಂತಿ ಪರವಾಗಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ತಟ್ಟೋದ್ರ ಮುಖಾಂತರವಾಗಿ ಅಭಿನಂದನೆ ಮಾತನ್ನ ಹೇಳ್ತೀವಿ. ಸರ್, ಹಿಂಗೆ ನಾವು ಮಾಡ್ತೀವಿ ಅಂದಾಗ 3 ದಿನ ಮಾಡ್ತೀವಿ ಅಂತ ಮೊದಲು ಅಷ್ಟು ದಿನ ಆಗ್ತದಿಲ್ಲ ಅಂತೇಳಿ 2 ದಿನ ಕಳಿಸಿದ್ವಿ. 2 ದಿನದ ಎಲ್ಲ ಊಟ ಮತ್ತು ವಸತಿ ವ್ಯವಸ್ಥೆ ಮಾಡ್ಬೇಕು ಸರ್ ಅಂದಾಗ, ಇಲ್ಲ ಸರ್ ನೀವು ಬರ್ರಿ ಅಷ್ಟೇ, ನೀವು ಬರೋದೇ ದೊಡ್ಡ ನಮ್ಗ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ನಾವು ಬರೋದ್ರಾಗನೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಾರ. ಅವ್ರ ತಾಯಿಯರು ನಿನ್ನೆ ನಮ್ಮ ರಾತ್ರಿಯಿಂದ ನಮ್ಗೆ ಬಹಳ ಬೆನ್ನೆಲುಬಾಗಿ ನಿಲ್ಲೋದ್ರ ಮುಖಾಂತರ ಈ ವಯಸ್ಸಿನಲ್ಲಿ ಕೂಡ ನಮ್ಮ ಒಟ್ಟಿಗೆ ಇದ್ದು ಇವತ್ತು ನಮ್ಮ ಜೊತೆಲಿದ್ದಾರ ಅಂತಕ್ಕಂಥದ್ದು ಬಹಳ ಸಂತೋಷ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೆ ಇದಕ್ಕೆ ಮತ್ತೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿರ್ತಕ್ಕಂಥವ್ರನ್ನು ಕೂಡ ನಾವು ನೆನೆಸ್ಕೊಳ್ಬೇಕಾಗ್ತದ. ನಮ್ಮ ಭೀಮರಾಯನಗುಡಿ ವಲಯದ ಶರಣಬಸವ ಬೇಳದರ್ ಅವರು ಬಸ್ಸಿನ ವ್ಯವಸ್ಥೆಯನ್ನು ಕಲ್ಪಿಸಿದ್ರು, ಅವರು ಬಸ್ಸಿನ ವ್ಯವಸ್ಥೆ ಕಲ್ಪಿಸ್ಯಾರ. ಮತ್ತೆ ಪುರ್ಲೆ ಅವರು ನಮ್ಮ ಮತ್ತೆ ಆಮಂತ್ರಣ ಪತ್ರಿಕೆಯನ್ನು ತಿಪ್ಪಣ್ಣ ಖ್ಯಾತನರ್ ಅವರು ನಿರ್ವಹಿಸಿದ್ರು. ಮತ್ತೆ ಪ್ರಶಸ್ತಿ ಪತ್ರವನ್ನು ನಮ್ಮ ಪುರ್ಲೆ ಅವರು ನಿರ್ವಹಿಸಿದ್ರು ಅಂತಕ್ಕಂಥದ್ದು. ನಮ್ಮ ನರಸಿಂಹ ವೈದ್ಯ ಅವರು ಬೆಳಗ್ಗೆ ಇವತ್ತು 7 ಗಂಟೆಗೆ 6 ಗಂಟೆಯಿಂದ 7 ಗಂಟೆ ತನಕ ಅವರು ಯೋಗ ಮಾಡೋದ್ರ ಮುಖಾಂತರ, ಯೋಗ ಮಾಡಿಸೋದ್ರ ಮುಖಾಂತರ ಚಾಲನೆ ನೀಡಿದ್ರು ಪ್ರಾರಂಭದಲ್ಲಿ, ಮುಂಜಾನೆ ಸಮಯದಲ್ಲಿ ಅಂತಕ್ಕಂಥದ್ದು. ನಾವು ಎಲ್ಲರೂ ಮನವಿ ಮಾಡಿಕೊಂಡಾಗ ನಾವು ಅಂಬ್ಲಾಯ್ ಸಾರು, ಗೋವಿಂದರಾಜ್ ಸರ್ ಅವರು, ನಾವು ಮತ್ತೆ ಸ್ನೇಹಿತರ ಜೊತೆಗೆ ಸೇರಿ ಮಾತಾಡ್ದಾಗೆಲ್ಲ ಮಾಡೋಣ ಸರ್, ನಾವೆಲ್ಲ ಇದು ಮಾಡೋಣ ಅಂದಾಗ CS ಭೀಮರಾಯ್ ಆಗಿರ್ಬೋದು, ಶರಣಗೌಡ ಚಂದಪುರ ಆಗಿರ್ಬೋದು, ಶಂಕರ್ ಆಗಿರ್ಬೋದು, ಎಲ್ಲ ಸೇರ್ಬಿಟ್ಟು ಎಲ್ಲ ಮಾಡೋಣ ಸರ್, ಇದೊಂದು ಹೊಸದು ವಿಭಿನ್ನ ಶಾಪದಲ್ಲಿ ಅಂತಕ್ಕಂಥ ಮಾತಾಡಿದ್ರು. ಅವಾಗ ನಾವು ಬಹಳಷ್ಟು ಜನ ಸಂಪನ್ಮೂಲ ವ್ಯಕ್ತಿಗಳನ್ನು ನಾವು ಒಂದು ತಾತ್ಕಾಲಿಕವಾಗಿ ಹೆಸರುಗಳ ಪಟ್ಟಿ ಮಾಡಿದ್ವಿ. ಅವಾಗಿಲ್ಲ, ನಮ್ಮ ಭಾಗದವರೇ ಮತ್ತೆ ಸಂಪನ್ಮೂಲ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಇರೋದಿಲ್ಲ. ಹಂಗಾಗಿ ಇದ್ದಂಥ ಸಂಪನ್ಮೂಲದಲ್ಲೇ ಬಹಳ ಅದ್ಭುತವಾಗಿ ಮಾತಾಡ್ತಕ್ಕಂಥ, ವಿಚಾರವನ್ನು ಮಂಡಿಸ್ತಕ್ಕಂಥ ವ್ಯಕ್ತಿಗಳನ್ನು ಅಂತೇಳಿ ಒಂದು 15 ಮಂದಿನ ಇದು ಮಾಡಿದ್ವಿ. ನಮ್ಮಲ್ಲಿರ್ತಕ್ಕಂಥ ಎಲ್ಲರೂ ನಮ್ಮ ಅರುಣ್ ಜೋಳಕೋಟ್ಲಿ ಸರ್ ಅವರನ್ನ, ವಿಕ್ರಮ್ ವಿಶ್ವಾಸ್ ಸರ್ ಅವರನ್ನ, ಮತ್ತೆ ಮೈಪಾಲ್ ರೆಡ್ಡಿ ಮುನ್ನೂರ್ ಅವರನ್ನ, ಕೃಷ್ಣ ನಾಯಕರ್ ಅವರನ್ನ, ಜೊತೆಗೆ ಕಾವ್ಯಶ್ರೀ ಮಾಗಾಂಕರ್ ಅವರನ್ನ ನಾವು ಇಲ್ಲಿ ಕರೆಸಿ ಅವರ ವಿಚಾರಗಳನ್ನು ತಿಳಿದುಕೊಳ್ಳೋಣ, ಅವ್ರ ಜೊತೆಗೆ ನಾವು ಸಂವಾದ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತಕ್ಕಂಥ ಮಾತಾಡಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾವ್ಯ ಮತ್ತು ಕಥಾ ಕಮ್ಮಟವನ್ನು ಮಾಡಿವಿ. ಹಂಗಾಗಿ ಈ ಒಂದು ಕಾವ್ಯ ಮತ್ತು ಕಥಾ ಕಮ್ಮಟಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿರ್ತಕ್ಕಂಥ ಎಲ್ಲ, ಮತ್ತೆ ಇವತ್ತು ರಾಯಚೂರು ಜಿಲ್ಲೆದವ್ರು ಬಂದಾರ, ಗುಲ್ಬರ್ಗದವ್ರು ಅಂದ್ರೆ ಇಬ್ಬರು ಬಂದಾರ, ಯಾದಗಿರಿ ತಾಲೂಕದವ್ರು ಬಂದಾರ, ಶಾಪುರ ತಾಲೂಕು, ಸುರಪುರ ತಾಲೂಕದವ್ರು ಬಂದಾರ, ಎಲ್ಲರೂ ಬಂದಿರಿ. ತಾವೆಲ್ಲರೂ ಇದರ ಸದುಪಯೋಗವನ್ನು ಪಡೆದುಕೊಂಡು ಇದಕ್ಕೆ ಯಶಸ್ವಿಯಾಗಿ ಯಶಸ್ವಿ ನಾವು ಸಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಜೊತೆಗೆ ನಾವು ಡಾಕ್ಟರ್ ಗಾಳಪ್ಪ ಪೂಜಾರ್ ಅವರು ಕೂಡ ಸಂಪರ್ಕ ಮಾಡಿದಾಗ ಅವರು ಹಲವಾರು ಸಲಹೆ ಸೂಚನೆಗಳನ್ನ, ಮಾರ್ಗದರ್ಶನವನ್ನು ಕೂಡ ಇಲ್ಲಿ ನಮಗೆ ಮಾಡಿದ್ರು. ಈ ಶಿಬಿರ ನಡೆದುಕೊಂಡು ಹೋಗ್ಲಿಕ್ಕೆ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳುತ್ತಾ, ಮುಂದಿನ ಒಂದು ಪ್ರಥಮ ಗೋಷ್ಠಿ ಇವಾಗ ಪ್ರಾರಂಭ ಆಗಬೇಕಾಯಿತು. ಸರ್, ನಮ್ಮ ಡಾಕ್ಟರ್ ವಿಕ್ರಮ್ ವಿಶ್ವಾಸ್ ಸರ್ ಅವರು ಬೆಂಗಳೂರಿಗೆ ಪ್ರಯಾಣ ಮಾಡಬೇಕಾಗಿರೋ ಸಾಯಂಕಾಲ ಅನ್ನೋ ಕಾರಣಕ್ಕಾಗಿ ಮೊದಲನೇ ಗೋಷ್ಠಿಯನ್ನ ಮಧ್ಯಾಹ್ನಕ್ಕೆ ಇದು ಮಾಡೋದು, ಮಧ್ಯಾಹ್ನದ ಇರ್ತಕ್ಕಂಥ ಗೋಷ್ಠಿಯನ್ನ ಈಗ 2ನೇ ಗೋಷ್ಠಿಯನ್ನ ನಾವು ಚಾಲನೆ ನೀಡ್ತೀವಿ ಅಂತಕ್ಕಂಥದ್ದು. ಹಂಗಾಗಿ ತಾವು ಸಹಕರಿಸಬೇಕು ಅಂತಕ್ಕಂಥದ್ದು. ಈಗ ನಮ್ಮ ಮೊದಲನೇ ಗೋಷ್ಠಿಯಲ್ಲಿ ನಿರೂಪಣೆ ಮಾಡ್ತಕ್ಕಂಥ ಶಂಕರ್ ಉಲ್ಕಲ್ ಅವರು, ನಿಂಗಣ್ಣ ನಾಟ್ಯಕರ್ ಅವರು, ಪವನ್ ಚಿಗನೂರ್ ಅವರು ಈ ಗೋಷ್ಠಿಯನ್ನು 2ನೇ ಗೋಷ್ಠಿಯನ್ನು ನಿರ್ವಹಿಸಬೇಕು ಅಂತಕ್ಕಂಥ ಮಾತನ್ನು ಹೇಳುತ್ತಾ, ತಾವು ಮತ್ತೆ ಇಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳೋದ್ರ ಮುಖಾಂತರ ನಾವು ಸಾಹಿತಿಗಳು, ವಿಚಾರವಂತರು ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರೆ ಭಾಳಷ್ಟು ಜನ ಇದ್ದೀವಿ, ಎಂಪ್ಲಾಯ್ಗಳಿದ್ದೀವಿ, ಮತ್ತೆ ಕೃಷಿಕರಿದ್ದೀವಿ, ಬೇರೆ ಕ್ಷೇತ್ರದಲ್ಲಿ ಮಾಡ್ತಕ್ಕಂಥದ್ದು ಇದ್ದೀವಿ. ಇಲ್ಲಿರ್ತಕ್ಕಂಥ ನಾವು ಸಮಯ ಪ್ರಜ್ಞೆ, ಶಿಸ್ತು, ಸಂಯಮ, ತಾಳ್ಮೆಯನ್ನು ನಾವು ಪ್ರದರ್ಶನ ಮಾಡೋದ್ರ ಜೊತೆಗೆ ಈ 2 ದಿನದ ಶಿಬಿರವನ್ನು ಯಶಸ್ವಿಗೊಳಿಸೋಣ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಈ
ಇದೇ ರೀತಿಯಾದಂಥ ಸಹಕಾರ, ಮಾರ್ಗದರ್ಶನ, ಬೆಂಬಲ ಮುಂದೂ ಕೂಡ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರದು ತಮ್ಮೆಲ್ಲರದ್ದು ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಜೀವಂತವಾಗಿ ಉಳಿಸಿಕೊಂಡು ಹೋಗ್ಲಿಕ್ಕೆ ಸಹಕರಿಸ್ತಿರುವಂತ ಎಲ್ಲರನ್ನ ಅಭಿನಂದಿಸಿದಂತ ಶ್ರೀ ಡಾಕ್ಟರ್ ರವೀಂದ್ರನಾಥ್ ಹೊಸಮನಿ ಸರ್ ಅವರಿಗೆ ಈ ಕಾರ್ಯಕ್ರಮದ ಮೂಲಕ ತಮ್ಮ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಈಗ ಕಾರ್ಯಕ್ರಮವನ್ನ ವಂದನಾರ್ಪಣೆಯನ್ನ ಶ್ರೀ ಚೆನ್ನಪ್ಪ ಎಸ್ ಬಾಗ್ಲಿ ಅವರು ಈ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಸಲ್ಲಿಸಬೇಕಂತ ಹೇಳಿ ಕೋರ್ತೇನೆ. ಅದಕ್ಕಿಂತ ಮುಂಚೆ ಒಂದು ವಿಶೇಷ ಸೂಚನೆ. ಈಗಾಗಲೇ 15 ಮಂದಿ ಶಿಬಿರಾರ್ಥಿಗಳು ತಮ್ಮ ನೋಂದಣಿಯನ್ನು ಮಾಡಿದ್ದಾರೆ. ಇನ್ನೂ ಯಾರಾದರೂ ನೋಂದಣಿ ಮಾಡಲಿಕ್ಕೆ ಬಯಸ್ತಾ ಇದ್ರೆ ದಯವಿಟ್ಟು ನೋಂದಣಿಯನ್ನು ಮಾಡಿಸಿಕೊಂಡು ಶಿಬಿರಕ್ಕೆ ಹಾಜರಾಗಬೇಕಂತ ಹೇಳಿ ಕೋರ್ತೇನೆ. ಈ ವಂದನಾರ್ಪಣೆ ಕಾರ್ಯಕ್ರಮದ ನಂತರ ನಮ್ಮ ಸಾಹಿತ್ಯ ಲೋಕದ ದಿಗ್ಗಜರಾಗಿರುವಂತಹ ಶ್ರೀ ಲಕ್ಕೂರು ಆನಂದ್ ಅವರು ಮೊನ್ನೆ ಅಕಾಲಿಕ ಮರಣದ ನಿಮಿತ್ತ ಹಾಗೂ ಅದೇ ರೀತಿಯಾಗಿ ನಮ್ಮ ನಮ್ಮ ಭಾಗದ ಹಿರಿಯ ಕಲಾವಿದರಾಗಿರುವಂತಹ ಶ್ರೀ ಡಾಕ್ಟರ್ ಬಸವರಾಜ್ ಕಲೆಗರ್ ಅವರ ತಂದೆ ಅವರು ಅವರು ನಿಧನರಾದ ಪ್ರಯುಕ್ತ ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೋರಲಿಕ್ಕೆ ಈ ವಂದನಾರ್ಪಣೆ ನಂತರ ತಾವೆಲ್ಲರೂ ಎದ್ದು ನಿಂತು ಮೌನವನ್ನ ಆಚರಣೆ ಮಾಡುವ ಮೂಲಕ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ ಅಂತ ಕೋರುತ್ತೇನೆ. ಶ್ರೀ ಚೆನ್ನಪ್ಪ ಬಾಗ್ಲಿ ಅವರು ಕನ್ನಡ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಶಾಪುರ ಇವರ ವತಿಯಿಂದ ಬುದ್ಧ ಬಸವ ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ಇಬ್ರಾಹಿಂಪುರದ ಈ ಒಂದು ಪವಿತ್ರ ಭೂಮಿಯಲ್ಲಿ ಕಾವ್ಯ ಮತ್ತು ಕಮ್ಮಟವ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀ ಸಿದ್ದಪ್ಪ ಹೊಟ್ಟಿ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಇವರಿಗೆ ನನ್ನ ಪರವಾಗಿ ವೇದಿಕೆ ಪರವಾಗಿ ಮತ್ತು ನಿಮ್ಮ ಪರವಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಭಾಗದ ಸಮಾಜ ಸೇವಕರು ಶ್ರೀ ಸಾಯಿ ಮಂದಿರ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಜನಾನುರಾಗಿ ಶ್ರೀ ಮಹಾರಾಜ್ ದಿಗ್ಗಿ ಸರ್ ಅವರಿಗೆ ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಡಾಕ್ಟರ್ ರವೀಂದ್ರನಾಥ್ ಹೊಸಮನಿ ಸರ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಶಾಪುರ್ ಇವರಿಗೂ ಸಹ ನಾನು ವಂದನೆಗಳ ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಶ್ರೀ ಸಿದ್ದಲಿಂಗಣ್ಣ ಆನೆಗುಂದಿ ನಿಕಟಪೂರ್ವ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಇವರು ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ವೆಂಕಟೇಶ್ ಕಲ್ಕಂಬಿ ಅಧ್ಯಕ್ಷ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಇವರಿಗೂ ಸಹ ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತು ವಡಗೇರಿ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಕರಿಕಳಿ ಸರ್ ಅವರಿಗೂ ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಮಲನಗೌಡ ಪೊಲೀಸ್ ಪಾಟೀಲ್ ಅಧ್ಯಕ್ಷರು ಗೋಗಿ ವಲಯ ಇವರಿಗೂ ಸಹ ನಾನು ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಮಲ್ಲಣ್ಣ ಹೊಸಮನಿ ಸರ್ ಅವರು ವಲಯ ಸಾಹಿತ್ಯ ಪರಿಷತ್ತು ಸಿರಿವಾಳ ಸರ್ ಇವರಿಗೂ ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಶರಣಬಸಪ್ಪ ಪೊಲೀಸ್ ಪಾಟೀಲ್ ಅಧ್ಯಕ್ಷರು ವಲಯ ಭೀಮರಾಯನಗುಡಿ ಇವರಿಗೂ ಸಹ ನಾನು ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ಕವಿ ಮನಸ್ಸುಗಳಿಗೆ ನಾನು ತುಂಬ ಹೃದಯದ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತೇನೆ. ನಮಸ್ಕಾರ. ಪ್ರಾರಂಭ ಮಾಡೋಣ. ಎಲ್ಲರೂ ಪ್ರಾರಂಭ ಅಂದಾಗ ತಾವು ಪ್ರಾರಂಭಿಸಿ, ಮುಕ್ತಾಯ ಅಂದಾಗ ಎಲ್ಲರೂ ತಮ್ಮ ಮೌನವನ್ನು ಮುಕ್ತಾಯಗೊಳಿಸಬೇಕಂತ ಕೋರುತ್ತೇನೆ. ಈಗ ಎಲ್ಲರೂ ಅಲ್ಲಲ್ಲಿ ನಿಂತಿರುವಂತ ಎಲ್ಲರೂ ಕಲಬುರಗಿ ಇವರು ಕೂಡ ವೇದಿಕೆಗೆ ಆಸೀನರಾಗಬೇಕಂತ ಕೇಳಿಕೊಳ್ಳುತ್ತೇವೆ. ಶ್ರೀಮತಿ ಶಕುನ್ ಶಾಪುರ ಬದಲಾವಣೆ ವಿಷಯ ವರ್ತಮಾನ ಕನ್ನಡ ಕಾವ್ಯ ಮಾರ್ಗ. ಖ್ಯಾತ ವಿಮರ್ಶಕರು ಕಲಬುರಗಿ ಇವರಿಗೂ ಕೂಡ ನಮ್ಮ ಪರವಾಗಿ, ನಮ್ಮ ಸಾಹಿತ್ಯ ಪರಿಷತ್ ಪರವಾಗಿ, ಸಾಯಿ ಮಂದಿರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಮೇಡಮ್ ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಹಿರಿಯರು ಮತ್ತು ಖ್ಯಾತ ಚಿಂತಕರು ಸಾಹಿತಿಗಳಾದಂಥ
ಶಿವಣ್ಣ ಇಂಜೇರಿ ಸರ್ ಅವರಿಗೂ ಕೂಡ ನಮ್ಮ ಪರವಾಗಿ ಸಾಹಿತ್ಯ ಪರ್ವತ ಪರವಾಗಿ ಸಾಯಿ ಮಂದಿರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಎಲ್ಲರಿಗೂ ಅವರಿವರಲ್ಲದೆ ಶಿಬಿರಾರ್ಥಿಗಳಿಗೂ ಮತ್ತು ಸಾಹಿತ್ಯ ಆಸಕ್ತರಿಗೂ ನಾಗರಾಜ್ ಇಬ್ರಾಹಿಂಪುರ್ ಸರ್ ಅವರು ಬಂದು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಡಾಕ್ಟರ್ ವಿಕ್ರಮ್ ವಿಸಾದಿ ಖ್ಯಾತ ವಿಮರ್ಶಕರು ಕಲಬುರಗಿ ಇವರನ್ನು ಸರಿ ನೋಡಿ. ಅದೇ ರೀತಿ ಶಿವಣ್ಣ ಇಂಜರಿ ಸರ್ ಅವರಿಗೆ ನಾಗರಾಜ್ ಇಬ್ರಾಹಿಂಪುರ್ ಅವರು ಈ ಕಡೆ ನಮಸ್ಕಾರ. ಇವತ್ತು ಇಬ್ರಾಹಿಂಪುರದ ಇಂಥ ಸಾಹಿತ್ಯದ ಸ್ಥಳದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನವರು ಬುದ್ಧ, ಬಸವ ಮತ್ತು ಅಂಬೇಡ್ಕರ್ ಅವರ ನೆನಪಿನಲ್ಲಿ ಒಂದು ಕಾವ್ಯ ಮತ್ತು ಕಥಾ ಕಮ್ಮಟವನ್ನು ಏರ್ಪಡಿಸಿದ್ದು ಸಾಹಿತ್ಯದ ವಿದ್ಯಾರ್ಥಿಯಾದಂಥ ನನಗೆ ಸಹಜವಾಗಿಯೇ ಬಹಳಷ್ಟು ಸಂತೋಷ ಉಂಟು ಮಾಡಿದೆ. ನಾನು ಶಹಾಪುರ್ ಮೇಲಿಂದ ಹಾದು ಹೋಗಿದ್ದೆ ಹೊರತು ಇಷ್ಟು ಒಳಗೆ ಬಂದಿರಲಿಲ್ಲ. ಈ ಶಹಾಪುರದ ಗುಡ್ಡ ಸುತ್ತಕೊಂಡು ಇಷ್ಟು ಜನ ಇಲ್ಲಿ ಕವಿತೆ ಮತ್ತು ಕಥೆ ಬಗ್ಗೆ ಕೇಳಲಿಕ್ಕೆ, ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಆಸಕ್ತರಾಗಿ ಬಂದಿದ್ದು ನೋಡಿ ನನಗೂ ಮತ್ತು ಅರುಣ್ಗೆ ಬಹಳ ಆಶ್ಚರ್ಯ ಆಗಿದೆ. ಯಾಕಂತಂದ್ರೆ ನಾವು ಇದಕ್ಕಾಗಿನೇ MA ಕ್ಲಾಸ್ ನಡೆಸ್ತಾ ಇರ್ತೀವಿ, PhD ಕ್ಲಾಸ್ ನಡೆಸ್ತಾ ಇರ್ತೀವಿ. ವಿದ್ಯಾರ್ಥಿಗಳಿಗೆ ಹೋಗಿ ಹುಡ್ಕೊಂಡು ಕರ್ಕೊಂಡು ಬರ್ಬೇಕಾಗ್ತದೆ. ಆದರೆ ಅನೇಕ ಜನ ಇಲ್ಲಿ ನೀವು ಪ್ರೀತಿಯಿಂದ ಭಾಗವಹಿಸಿದ್ದೀರಿ. ಬೇಕು ರೊಟ್ಟಿ ಒಬ್ಬರೇ ತಿನ್ನಬಾರ್ದು, ರೊಟ್ಟಿಯನ್ನು ಹಂಚ್ಕೊಂಡು ತಿನ್ಬೇಕು. ಆಮೇಲೆ ಕಾವ್ಯ ಕೂಡ ಹಾಗೆ, ಕಾವ್ಯನೂ ಜನರ ಜೊತೆ ಹಂಚಿಕೊಂಡು ಓದಬೇಕು. ಹೀಗಾಗಿ ಜಗತ್ತಿನಲ್ಲಿ ರೊಟ್ಟಿ ಮತ್ತು ಕಾವ್ಯದಲ್ಲಿ ಎಲ್ಲರಿಗೂ ಪಾಲಿ ಮೀಸಲಿಡಬಾರದು. ಹಾಗಾದಾಗ ಮಾತ್ರ ಜಗತ್ತಿನಲ್ಲಿ ಒಂದು ಬೇರೆ ತರಹದ ಚಲನೆ, ಬೇರೆ ತರಹದ ಒಂದು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಮಾತು. ಹೀಗಾಗಿ ನೀವು ಈ ಕಾವ್ಯ ಕಮ್ಮಟ, ಕಥಾ ಕಮ್ಮಟ ಏರ್ಪಡಿಸಿದ್ ನೋಡಿದ್ರೆ ಬಹುಶಃ ಕಾವ್ಯವನ್ನು ಎಲ್ಲರೂ ಹಂಚಿಕೊಂಡು ಅಧ್ಯಯನ ಮಾಡೋಣ ಅನ್ನುವಂಥ ಒಂದು ಭಾವನೆ ನಿಮ್ಮ ಮನಸ್ಸಿನೊಳಗೆ ಇದೆ ಅಂತ ಹೇಳಿ ಗೊತ್ತಾಗ್ತದೆ. ಇದು ಈ ಭಾಗದಲ್ಲಿ ಹೊಸದಾದಂಥ ಸಂಗತಿ ಏನಲ್ಲ. ಇದನ್ನ ಬುದ್ಧನ ಕಾಲದಿಂದಲೂ ಹಂಚ್ಕೊಂಡು ತಿಂದಿದ್ರು, ಬಸವಣ್ಣನ ಕಾಲದಿಂದಲೂ ಹಂಚ್ಕೊಂಡು ತಿಂದಿದ್ರು, ಆಮೇಲೆ ಕೀರ್ತನಕಾರರ ಕಾಲದಿಂದಲೂ ಹಂಚ್ಕೊಂಡು ತಿಂದಿದ್ರು, ಆಮೇಲೆ ತತ್ವಪದಕಾರರ ಕಾಲದಲ್ಲೂ ಕೂಡ ಹಂಚಿಕೊಂಡು ತಿಂದಿದ್ರು, ಓದಿದ್ರು, ಸೃಷ್ಟಿಯಾಗ್ತಾ ಬಂತು. ಆಮೇಲೆ ನಮ್ಮ ಕನ್ನಡ ಕಾವ್ಯಕ್ಕೆ ಬರೋದಾದ್ರೆ, ಕನ್ನಡ ಕಾವ್ಯವನ್ನು ಬಹಳ ಸಮೃದ್ಧಗೊಳಿಸಿದ ಯಾವುದು ಅಂತಂದ್ರೆ ನಮಗೆ ಗೊತ್ತೇ ಇರ್ಲಾರ್ದಂತ ಸಣ್ಣ ಪುಟ್ಟ ಹಳ್ಳಿಗಳಿಗೆ. ಈಗಾಗಲೇ ಹಳ್ಳಿಗಳಲ್ಲಿ ಏನೇ ಆದ್ರೂ ಕೂಡ ನನಗೆ ಅದ್ರ ಬಗ್ಗೆ ಒಂದು ವಿಶ್ವಾಸ ಇದೆ. ನೀವು ಕೇಳಿರ್ಬೋದು ಹಲಸಂಗಿ ಅಂತ ಹೇಳಿ, ವಿಜಾಪುರ ಜಿಲ್ಲೆಯ ಹಲಸಂಗಿ. ಅಲ್ಲಿ ಸೇರಿದಂತ ಒಂದು 3-4 ಜನ ಹೀಗೆ ಕುಂತು ತಮ್ಮ ಅಂಗಡಿಯ ಕಟ್ಟೆ ಮೇಲೆ ಕುಂತು ಮಾಡಿದಂತ ಸಾಹಿತ್ಯದ ಚರ್ಚೆ ಕನ್ನಡ ಕಾವ್ಯದ ದಿಕ್ಕನ್ನೇ ಬದಲಿಸ್ಬಿಟ್ಟು. ಅಲ್ಲಿ ಹಲಸಂಗಿಯಲ್ಲಿ ಮಧುರ್ಚಂದ್ರು ಅಂತ ಹೇಳಿ, ಸಿಂಪಿ ಲಿಂಗಣ್ಣ ಅವರು, ಕಾಪ್ಸೆ ರೇವಪ್ಪ ಅವರು, ಅವರೆಲ್ಲ ಬರೆದಂತ ಪಿ ಧೂಲಾ ಸಾಹೇಬ್ ಅವರೆಲ್ಲ ಸಂಗ್ರಹ ಮಾಡಿದಂತ ಬರೆದಂತ ಕಾವ್ಯ ಕನ್ನಡ ಕಾವ್ಯಕ್ಕೆ ಇನ್ನೊಂದು ಹೊಸ ಶಕ್ತಿ ತುಂಬಿಬಿಡುತ್ತೆ. ಏನು ಅಂತಂದ್ರೆ ವಿಭಿನ್ನತೆ. ಇವ್ರು ಹೇಳಿದಾಗ ನಾವು ಹೇಳಬಾರದು, ಅವ್ರು ಹೇಳಿದಾಗ ನಾವು ಹೇಳಬಾರದು, ಬೇರೆ ತರ ಹೇಳಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ನಿಮ್ಗೆ ಸುಮ್ಮನೆ ಒಂದು ಉದಾಹರಣೆ ನಾನು ಕೊಡ್ತೇನೆ. ನಾವೆಲ್ಲ ಸೂರ್ಯೋದಯವನ್ನು ನೋಡಿದ್ದೇವೆ. ನೀವು ಕನ್ನಡದೊಳಗೆ ಎಷ್ಟೆಲ್ಲ ಕವಿಗಳು ಸೂರ್ಯೋದಯ ನೋಡ್ರಿ, ಒಬ್ಬರು ಸೂರ್ಯೋದಯ ಇದ್ದಂಗೆ ಇನ್ನೊಬ್ಬರು ಸೂರ್ಯೋದಯ ಇಲ್ಲ. ಯಾಕೆ ಹಿಂಗಾಗ್ತದೆ? ಯಾಕೆ ಅಂತಂದ್ರೆ ಎಲ್ರಿಗೂ ಗೊತ್ತಿದೆ, ಇವ್ರು ನೋಡಿದಾಗ ನಾನು ಸೂರ್ಯೋದಯ ನೋಡಬಾರ್ದು, ಬೇರೆ ತರ ಸೂರ್ಯೋದಯವನ್ನ ಹೇಳಬೇಕು. ಬೇಂದ್ರೆಯವರು ಹೇಳಿದ್ರು, ಮೂಡಲ ಮನೆಯ ಮುತ್ತಿನ ನೀರಿನ ಎರಕವ
ಯಾರೋ ಮೂಡಲ್ ಮನೆಯೊಳಗೆ ನಿಂತು ಮುತ್ತಿನ ನೀರು ಚೆಲ್ತಾ ಇದ್ದಾರೇನೋ ಅನ್ನೋ ತರ ಬೆಳಕು ಬರ್ತಾ ಇತ್ತು. ಇದು ಬೇಂದ್ರೆ ಒಂದು ಸೂರ್ಯೋದಯ. ಕುವೆಂಪು ಅವರು ಇನ್ನೊಂದ್ ತರ ಹೇಳಿ, ಸೂರ್ಯೋದಯ ಚಂದ್ರೋದಯ ದೇವರ ದಯೆ ಕಾಣ. ಹೇಗಾಗ್ತದಿದೆಯಲ್ಲ, ಏನೋ ಒಂದು ದಯೆ ಇದೆ, ಏನೋ ನಮಗೆ ಮೀರಿದ ಒಂದು ಶಕ್ತಿಯಲ್ಲಿ ಕೆಲಸ ಮಾಡ್ತಾ ಇದೆ ಇರ್ಲಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ನೀವು ನಿಮ್ದೇ ಆದಂತ ಒಂದು ಶಹಾಪುರದ ಕಾವ್ಯ ಬರೀಬೇಕು, ಇಬ್ರಾಹಿಂಪುರದ ಕಾವ್ಯ ಬರೀಬೇಕು ಅನ್ನೋದೇ ನಮ್ಮ ಆಸೆ. ಬಟ್ ಆ ಕಾವ್ಯ ಕಟ್ಕೊಳ್ಬೇಕು ಅಂತಂದ್ರೆ ನೀವು ಜಗತ್ತಿನ ಕೆಲವು ಅಥವಾ ಕನ್ನಡದ ಕೆಲವು ಅತ್ಯುತ್ತಮ ಕಾವ್ಯಗಳ ಜೊತೆ ಒಂದು ಒಡನಾಟ ಮಾಡಬೇಕು. ಹೇಗೆ ಒಂದು ಒಳ್ಳೆಯ ಕಾವ್ಯದ ಜೊತೆ ನೀವು ಒಡನಾಟ ಮಾಡಿದ್ರೆ ನಿಮಗೆ ಗೊತ್ತಿರ್ಲಾರ್ದೇನೆ ಆ ಒಳ್ಳೆಯ ಕಾವ್ಯದ ಕೆಲವು ಗುಣಗಳು ನಿಮ್ಮ ವ್ಯಕ್ತಿತ್ವದೊಳಗೆ ಬಂದು ಸೇರ್ತಾರೆ. ನಮ್ಮ ಯಾರಾದ್ರೂ ಒಂದು ಹಾರ ಶಾಲ ಹಾಕಿದ್ರೆ ಮುಗಿದೇ ಹೋಯ್ತು, ನಮ್ಮ ಕೈಕಲ್ ನೆಲ ಮೇಲೆ ನಿಂತಿರೋದು ಹಿಂಗಾಗ್ಬಿಡ್ತದೆ. ಎಲ್ಲರೂ ಪೇಪರ್ ಒಳಗೆ ಫೋಟೋ ಬಂತು ಅಂತಂದ್ರೆ ಒಂದು ದೊಡ್ಡ ಭ್ರಮೆ ಸೃಷ್ಟಿ ಆಗ್ತದೆ. ಇಲ್ಲಿ ಅವೆಲ್ಲ ಸಹಜ, ನಮಗೂ ಹಂಗೆ ಆಗ್ತದೆ ಸಣ್ಣಗಿರ್ಲಕ್ಕೆಲ್ಲ. ಬಟ್ ಬೆಳೀತಾ ಬೆಳೀತಾ ಇವೆಲ್ಲದಕ್ಕಿಂತ ಕವಿತೆನೇ ದೊಡ್ಡದಂತ ನಮ್ಮ ಪ್ರಚಾರ, ನಮ್ಮ ಪ್ರಶಸ್ತಿ, ನಮ್ಮ ಸ್ಥಾನಮಾನ ಇವೆಲ್ಲಕ್ಕಿಂತ ದೊಡ್ಡದು ಕವಿತೆ. ಒಂದು ದಿನ ನಾವೆಲ್ಲ ಅಳೆದು ಹೋಗ್ತೀವಿ, ಕವಿತೆ ಒಂದೇ ಉಳಿತು. ಸಾಮ್ರಾಟ್ ಅಶೋಕ ಅಳೆದು ಹೋಗ್ತಾನೆ, ಆದ್ರೆ ಅವ ಕೆತ್ತಿದ ಅಕ್ಷರಗಳು ಮಾತ್ರ ಉಳಿತವೆ. ಆ ಒಂದು ಏನಂತ್ರಿ ಅಟ್ಯಾಚ್ ಟು ಡಿಟ್ಯಾಚ್ಡ್ ಅಂತಾರೆ, ಅಂದ್ರೆ ಆ ಕವಿತೆ ಜೊತೆ ಇದ್ದು ಕೂಡ ಇದ್ದಂಗೆ ಇರಬೇಕು. ಯಾಕಂದ್ರೆ ಕನ್ನಡದೊಳಗೆ ಬಹಳಷ್ಟು ಕವಿಗಳು ಆರಂಭದಲ್ಲಿ ಬಹಳ ಚಂದ ಕವಿತೆಗಳನ್ನು ಬರೆದು ಆಮೇಲೆ ಕೋಪ ಆಗ್ಬಿಟ್ಟಿದ್ದಾರೆ. ಯಾಕೆ ಅಂದ್ರೆ ತಮ್ಮ ಕವಿತೆಗಳ ಬಗ್ಗೆ ತಾವೇ ಬೆಳೆಸ್ಕೊಂಡಂತ ಅತಿಯಾದ ವ್ಯಾಮೋಹ, ತಮ್ಮ ಕವಿತೆಗಳ ಬಗ್ಗೆ ತಾವೇ ಬೆಳೆಸ್ಕೊಂಡಂತ ಒಂದು ಅತಿಯಾದ ಭ್ರಮೆ ಅವರಿಗೆ ಲೋಕ ಕಾಣದ ಹಾಗೆ ಅವರು ಒಳಗಣ್ಣನ್ನ ಕೂಡು ಮಾಡಿದ್ದಾರೆ. ಹೀಗಾಗಿ ಸುಮಾರು ಅವರು ತಮ್ಮ ಮನಸ್ಸನ್ನು ಒಂದು ಸ್ವಲ್ಪ ಹೇಗೆ ವಿಸ್ತಾರ ಮಾಡ್ಕೊಳ್ಬೇಕು ಅನ್ನೋದನ್ನ ನೋಡ್ತಾ ಹೋಗ್ತಾರೆ. ಅದಕ್ಕೆ ಒಂದು ಪದ್ಯ ಇದೆ ನೋಡಿ. ಬುದ್ಧ ಕಾಡಿನಕ್ಕೆ ಹೊರಟಾಗ ಅಂಗುಲಿ ಮಾಲ ನಿಲ್ಲು ಎಂದ. ಯಾರಿಗೆ? ಬುದ್ಧನಿಗೆ. ಬುದ್ಧ ತಿರುಗಿ ಅಂಗುಲಿ ಮಾಲನಿಗೆ ನೀನು ನಿಲ್ಲು ಎಂದ. ಅಂದಿನಿಂದ ಅಂಗುಲಿ ಮಾಲನಲ್ಲಿ ಏನೆಲ್ಲವೂ ನಿಂತೇ ಬಿಟ್ಟಿದೆ. ಇಷ್ಟೇ ಕತೆ. ಬುದ್ಧನಿಗೆ ಅವ ನಿಲ್ಲಿಸಿದ, ಬುದ್ಧ ಅಂಗುಲಿ ಮಾಲನಿಗೆ ನಿಲ್ಲಿಸಿದ. ನೋಡಿ, ನಿಲ್ಲಿಸೋದು ಕೇವಲ ಒಂದು ಭೌತಿಕ ಕ್ರಿಯೆ ಅಲ್ಲ, ಅವನ ಮನಸ್ಸಿನೊಳಗಿನ ಕೇಳನ್ನು ನಿಲ್ಲಿಸಿದ. ಅಂಗುಲಿ ಮಾಲನ ಮನಸ್ಸಿನಲ್ಲಿದ್ದಂತಹ ಒಂದು ಕೇಳಿತ್ತ, ಕಳ್ಳತನದ ಭಾವ ಇತ್ತಲ್ಲ, ಅದೆಲ್ಲವನ್ನು ಕೂಡ ಬುದ್ಧ ನಿಲ್ಲಿಸಿದ. ನಿಲ್ಲಿಸು, ಇದು ಕಾವ್ಯದ ಒಂದು ವಿಶೇಷ. ನೀವೇನೋ ಒಂದು ಪದ ಬಳಸಿದ್ರೆ ಅದಕ್ಕೆ ಮೇಲ್ನೋಟದ ನಿಘಂಟಿನ ಅರ್ಥ ಹೆಂಗಿರ್ತದೆಯೋ ಹಂಗೆ ಅದಕ್ಕೆ ಬೇರೆ ಬೇರೆ ಧ್ವನ್ಯಾರ್ಥ ಇದೆ. ಹೀಗಾಗಿ ನೀವೇನಾದ್ರೂ ಒಂದು ಕವಿತೆ ಬರೆದಾಗ ಅದು ಇನ್ನೊಂದ್ಸಲ ಓದಿ ಇದಕ್ಕೇನಾದ್ರೂ ಬೇರೆ ಧ್ವನ್ಯಾರ್ಥ ಬರ್ತಾ ಇದೆನಾ ಅಥವಾ ಕೇವಲ ವಾಚ್ಯಾರ್ಥ ಇದೆನಾ ಚೆಕ್ ಮಾಡಿಕೊಳ್ಳಿ. ನಿಲ್ಲುವುದು ನಮ್ಮ ಮನಸ್ಸಿನೊಳಗಿನ ಏನೆಲ್ಲ ಕೇಳಿ ನಿಲ್ಲುವುದು, ಅಹಂಕಾರ ನಿಲ್ಲುವುದು, ಕಳ್ಳತನ ನಿಲ್ಲುವುದು, ಸಣ್ಣತನ ನಿಲ್ಲುವುದು. ಅಂಗುಲಿ ಮಾಲ ಬುದ್ಧನ ಸ್ಪರ್ಶದಲ್ಲಿ ಮತ್ತೆ ಬೇರೆನೇ ವ್ಯಕ್ತಿಯಾಗಿ ಹೊರಹೊಮ್ತಾ ಇದ್ದಾರೆ. ಈಗ ಪ್ರತಿ ಸಲ ನೀವು ಕೂಡ ಕವಿತೆ ಬರೆದಾಗ ಆ ಕವಿತೆ ನಿಮಗೆ ನಿಲ್ಲು ಅಂತ ಹೇಳಬೇಕು. ಯಾಕೋ ಬಹಳ ಸ್ಪೀಡ್ ಓಡ್ತಾ ಇದೆಯಪ್ಪ, ಏನೇನೋ ಬರಿತಾ ಇದ್ದೀವಿ, ಸ್ವಲ್ಪ ನಿಲ್ಲು. ಹಾಗೆ ಕವಿತೆ ನೀವು ಕೂಡ ನಿಲ್ಲಿಸಿ ಅದಕ್ಕೆ ನಿಮ್ಮ ಸ್ಪರ್ಶದಿಂದ ಕವಿತೆನೂ ಬೆಳೀತಾ ಹೋಗ್ಬೇಕು, ಕವಿತೆಯ ಸ್ಪರ್ಶದಿಂದ ನೀವು ಬೆಳಿಬೇಕು. ಏನ್ ಅಂತಿಮವಾಗಿ ಬೆಳೆದಿದೆ, ಬೇರೆದೇನಲ್ಲ. ಮತ್ತೆ ನನ್ನ ಯಾವಾಗಲೂ ಮೂಲಭೂತವಾದಂತ ನಂಬಿಕೆ ಏನು ಅಂತಂದ್ರೆ, ಕವಿತೆ ಮೊದಲಿಗೆ ಕವಿಯ ಅನಿವಾರ್ಯತೆ ನಿಮಗ. ಇಡೀ ಕರ್ನಾಟಕದಲ್ಲಿ ಇಷ್ಟು ದೀರ್ಘ 5 ದಶಕ 6 ದಶಕ ಯಾರು ಆಳ್ಬೇಕು? ಆಳಿದ್ರು. ಆಮೇಲೆ ನಮ್ಮ ಕವಿಗಳು ಕೂಡ ಏಕ ಸ್ವಾಭಿಮಾನಿಗಳು ಅಂತಂದ್ರೆ ಅವರಿಗೆ ಆ ಸ್ಥಾನದಲ್ಲಿ ರಾಜಾಶ್ರಯ ಸಿಗ್ಲಿಲ್ವೋ ಅವ್ರು ಬೀದಿಯಲ್ಲಿ ಹಾಡ್ತಾ ತಿರುಗಾಡಿ. ಅಲ್ಲೇ ವಿಜಯನಗರ ಸಾಮ್ರಾಜ್ಯ ಇದ್ರು ಕೂಡ ಪುರಂದರದಾಸರಾಗ್ಲಿ ಕನಕದಾಸರಾಗ್ಲಿ ಎಂದೂ ಅವರು ಆ ಸ್ಥಾನದಲ್ಲಿ ಕಾಲಿಟ್ಟಿಲ್ಲ. ಬೀದಿಗಳಲ್ಲಿ ಜನರ ಮಧ್ಯೆ ಹಾಡ್ತಾ ತಿರುಗಾಡಿ. ಅಲ್ಲಿ ಕವಿ, ಅಲ್ಲಿ ತುಕಾರಾಮ್, ಅಲ್ಲಿ ಮೀರಾ, ಆಂಡಾಳ್, ಲಲ್ಲಾದೇವಿ, ನೋಡಿ ಎಂತೆಂತ ಜನ ಕಾವ್ಯವನ್ನು. ಹೀಗಾಗಿ ಈ ಕಾವ್ಯದ ಲೋಕಕ್ಕೆ ನೀವು ಪ್ರವೇಶ ಮಾಡ್ಬೇಕಂತ ಇದ್ರಿ ಅಥವಾ ಈಗಾಗಲೇ ಕಾವ್ಯವನ್ನು ಬರಿಬೇಕಂತ ಇದ್ರಿ, ಕಾವ್ಯದ ಇಂಥ ಎಲ್ಲ ಜಗತ್ತನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಅಗತ್ಯ ಇದೆ ಅಂತ ಹೇಳಿ. ನಮ್ಮೆಲ್ಲ ಹೊಸ ತಲೆಮಾರಿನ ಅನೇಕ ಕವಿಗಳು ಅವರು ಸಮಕಾಲೀನವಾಗಿ ಎಷ್ಟು ತೀವ್ರವಾಗಿ ಸ್ಪರ್ಧಿಸ್ತಾ ಇದ್ದಾರೆ ಅಂತಂದ್ರೆ
ಇಲ್ಲೊಬ್ಬ ಕವಿ ಇದ್ದಾನೆ ವಿಲ್ಸನ್ ಕಟೀಲ್ ಅಂತ ಹೇಳಿ, ಅವನು ನಿಷೇಧಕ್ಕೊಳಪಟ್ಟ ಒಂದು ನೋಟು ಅಂತ ಹೇಳಿ ಒಂದು ಕವಿತೆ ಬರೆದಿದ್ದ. ಅದ್ರ ಪರಿಣಾಮ ಅಂದ್ರೆ ಕವಿ ಇಲ್ಲೇ ಕೂತು ಒಂದು ರಾಜಕೀಯ ವ್ಯಾಖ್ಯಾನ ಮಾಡೋದು, ಇಡೀ ನಮ್ಮ ದೇಶದ ರಾಜಕಾರಣದ ಒಂದು ವ್ಯಾಖ್ಯಾನ ಮಾಡೋದು, ಅಥವಾ ಹಿಂಸೆ ಬಗ್ಗೆ ಬಹಳಷ್ಟು ಕವಿಗಳು ಕವಿತೆ ಬರೀತಾ ಇದ್ದಾರೆ, ಅಥವಾ ತಮ್ಮ ಆತ್ಮಕಥೆಗಳನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ತುಂಬಾ ಧನ್ಯವಾದಗಳು. ಕಾವ್ಯ ಒಬ್ಬರ ಅನುಭವ ಅಲ್ಲ, ಅದು ಎಲ್ಲರ ಅನುಭವ ಆಗ್ಬೇಕಂತ ಹೇಳಿದ್ರು. ಇದು ನೋಡಿ ನಂದಲ್ಲ, ಇದು ಬೇರೆ. ಇದು ಎಷ್ಟೋ ವರ್ಷ ಇದು ನೆನಪಿದೆ, ಒಂದು ಕವಿತೆ ಬರ್ದಿರೋ ಬೇರೆ ನಂದಲ್ಲ. ಒಮ್ಮೆ ಅವನು ಕೂಡ ಬುದ್ಧನಾಗಿ ಮಧ್ಯರಾತ್ರಿ ಎದ್ದು ಹೊರಟು ನಿಂತ. ಒಮ್ಮೆ ಅವನು ಕೂಡ ಬುದ್ಧನಾಗಿ ಮಧ್ಯರಾತ್ರಿ ಎದ್ದು ಹೊರಟು ನಿಂತ. ಯಾರೋ ಬಾಗಿಲು ಬಡಿದಂತಾಯ್ತು, ಮಗನೋ ಮಗಳು ಅಥವಾ ಇದು ತುಂಬಾ ಕಾಡಿದ್ದು. ಎಷ್ಟು ವರ್ಷಗಳಾದ್ರೂ ಕೂಡ ಇದು ನಮ್ಗೆ ಇನ್ನೂ ನೆನಪಿದೆ ಅಂದ್ರೆ ಅದು ಮನಸ್ಸಿಗೆ ತಟ್ಟಿದೆ. ಕಾವ್ಯ ನಮ್ಮ ಅನುಭವ ಅಲ್ಲ, ಎಲ್ಲರ ಅನುಭವ ಆಗ್ಬೇಕು. ಅದು ಪ್ರತಿ ಸಾರಿ ನಾವು ಮರೆತರು ಕೂಡ ತಾನೇ ನೆನಪಾಗಬೇಕು ಅಂತ ಕಾವ್ಯ ಕಟ್ಟಬೇಕಂತೇಳಿ ತುಂಬಾ ಅಚ್ಚುಕಟ್ಟಾಗಿ ಕಾವ್ಯದ ರಚನೆ ಕುರಿತು ಮಾತನಾಡಿದ ಸರ್ ಅವರಿಗೆ ತುಂಬಾ ಧನ್ಯವಾದಗಳು. ನಾನು ಕೂಡ ಅಲಸಂಗಿ ಗೆಳೆಯರ ಬಳಗ ಅಂತ ಕೇಳಿದ, ಅದು ಕೂಡ ಅವರು ನೆನಪಿಸಿದ್ರು. ಈಗ ಈ ಮಾತುಗಳ ಕುರಿತು ಶಿವಣ್ಣ ಇಜರಿ ಸರ್ ಅವರು ಮಾತನಾಡಿದ್ದಾರೆ. ಪತ್ರಿಕೆ ಪ್ರಿಂಟ್ ಆಗ್ತಾರೆ ಅವಾಗ ನಾವು ಆದಾಗ ನಾನು ಬರೀತಿದ್ದೆ ಪ್ರಪಂಚ ಪತ್ರಿಕೆ. ಅವಾಗ ಅವರು ಶಿವಣ್ಣ ಇದ್ದೇರಿ ಅಂತ ಪರಿಚಯ ಮಾಡಿದ್ದಾರೆ. ಅವಾಗ ಶಿವಣ್ಣ ಚಲೋ ಬರೀತೀವಿ ಬರೀ, ಆದ್ರೆ ಓದಬೇಕು. ನೀವು ಎಲ್ಲಿವರೆಗೂ ನೀವು ಓದೋದು ಜಾಸ್ತಿ ಮಾಡೋದು ಅಲ್ಲಿವರೆಗೂ ನೀವು ಬರಬೇಕು. ಓದೇ ಬರ್ಬೇಕು. ನೀ ಎಲ್ಲೇ ನನಗೆ ಬೆಳೆಯಕತ್ತೆ ಅಂತ ತಿಳ್ಕೊಂಡು ಓದೋದು ಬಿಟ್ಟೆ ಅಂದ್ರೆ ಅದು ಮತ್ತೆ ಆ ಕಡೆ ಹೋಗ್ತದೆ. ಇದು ಬಹಳ ಸತ್ಯವಾದ ನಿತ್ಯವಾದ ಮಾತು. ಇವತ್ತಿನ ಈ ಒಂದು ವಾತಾವರಣ, ಈ 15-20 ಮಂದಿ ಆದರೂ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಹೇಳೋರು ಮತ್ತು ಕೇಳೋರು ಎಲ್ಲರೂ ಇಲ್ಲಿ ಬಂದಿದ್ದೀವಿ. ಇದು ಒಂದು ಒಳ್ಳೆಯ ಅವಕಾಶ. ಯುವಕರಲ್ಲಿ ಇವತ್ತೇನು ಪರಿಸ್ಥಿತಿ ಅಂದರೆ ಇಂಥ ಕೇಳೋದಾಗ್ಲಿ ಹೇಳೋದಾಗ್ಲಿ ಏನು ಸಂಬಂಧನೇ ಇಲ್ಲ ಅನ್ನಂಗ ಈ ಲೋಕ ನಡೀಲಿಕ್ಕೆ ಎಲ್ಲ ಬರೀ ಕ್ರಿಕೆಟ್ನಾಗ ಮುಳುಗೋಗಿ. ನೀವು ಮುಂಜಾನೆ ನೋಡ್ರಿ ಯಾವ್ರಗಡೆ ಕೂಡ ಅದೇನು ಪ್ರಶ್ನೆ ಇಲ್ಲ. ಅವರು ಆಫ್ ಚಡ್ಡಿ ಹಾಕಿರ್ತಾರ, ಸೈಕಲ್ ಮೋಟರ್ ಮ್ಯಾಗ ಕುಂತಿರ್ತಾರ, 2-4 ಬ್ಯಾಟ್ ಇಟ್ಕೊಂಡಿರ್ತಾರ. ಹಿಂದೆ ಬಂದು ಸಿಗಾಕೊಂಡಿರ್ತಾರ. ಅವು ಹಿಂದಕ್ಕೆ ಅವ್ರು ಲೈಟ್ ಉಟ್ಕೊಂಡು ಪೊಲೀಸರು ಬರ್ತಿದ್ರು, ಬಳಿಗೆ ಬಂದು ಬಿಡ್ಕೊಂಡು ಹಂಗೆ ಹೋಗ್ತಾರೆ. ಯಾರು ನೋಡಿದ್ರೆ ಇವರು ಯುದ್ಧಕ್ಕೆ ಹೊಂಟಾರೇನಪ್ಪ ಅಂತ ಕಾಣ್ಬೇಕು. ಅವ್ರು ಯುದ್ಧಕ್ಕಲ್ಲ, ಕ್ರಿಕೆಟ್ ಮತ್ತೆ ಇಂಥವ್ರಿಂದ ಏನು ನಿರೀಕ್ಷೆ? ಯಾವ ಸಮಾಜವನ್ನು ನಿರೀಕ್ಷೆ ಮಾಡ್ತೀರಿ? ಯಾವ ತತ್ವವನ್ನು ನಿರೀಕ್ಷೆ ಮಾಡ್ತೀರಿ? ಸಾಧ್ಯ ಆಗೋದಿಲ್ಲ. ಅದು ಸಮಾಜಮುಖಿಯಾದಂತಹ ಧೋರಣೆ, ಸಮಾಜಮುಖಿಯಾದಂತಹ ಭಾವಾಭಿವ್ಯಕ್ತಿ, ಜನ ಅನುಸಂಧಾನದಂತ ವಿಚಾರಗಳನ್ನ ಹೊರಡಿಸಿದಾಗ ಮಾತ್ರ ಅದು ಪ್ರಖರವಾದಂತ ಸಾಹಿತ್ಯವಾಗಿ ಪ್ರಖರವಾದಂತ ಜನ ಮಾಧ್ಯಮವಾಗಿ ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಈ ನೆಲೆಯಲ್ಲಿ ಸಾಕಷ್ಟು ಪ್ರಮುಖವಾದಂತ ವಿಚಾರಗಳನ್ನ ಡಾಕ್ಟರ್ ವಿಕ್ರಮ್ ವಿಸಾಜಿ ಸರ್ ಅಭಿವ್ಯಕ್ತಿಪಡಿಸಿದ್ದಾರೆ. ಆದಾಗ್ಯೂ ಕೂಡ ಕೆಲವಾರು ವಿಚಾರಗಳನ್ನ ನಾನು ತಮ್ಮೊಂದೆ ಬಿಡಿಯಾಗಿ ನನ್ನ ಮನಸ್ಸಿನ ಭಾವನೆಗಳನ್ನ ನಿರೂಪಿಸಲಿಕ್ಕೆ ಸಾಧ್ಯ ಆಗದಿದ್ರು ಕೂಡ ಇಡಿಯಾಗಿ ನನ್ನ ಮನಸ್ಸಿನ ಭಾವನೆಯನ್ನ ಸಭೆಯ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಇವತ್ತಿನ ಸಮಕಾಲೀನ ಸಾಮಾಜಿಕ ಸಂದರ್ಭಗಳು ಪ್ರಖರವಾಗಿ ಮತ್ತಷ್ಟು ತೀಕ್ಷ್ಣಗೊಳ್ಳಬೇಕಾದ್ರೆ ಸಮಾಜದ ಸಂಗತಿಗಳು, ಸಾಮಾಜಿಕ ಸತ್ಯ, ಸಾಮಾಜಿಕವಾದಂತಹ ಕಣ್ಣೋಟಗಳು ಹೇರಳವಾಗಿ ವಿಪುಲವಾಗಿ ಸಾಹಿತ್ಯದ ಭಾಗವಾಗಬೇಕಾಗಿದೆ.
ಸಾಮಾಜಿಕ ಸತ್ಯದ ಕಡೆ ಕೆಲವು ಸಾಹಿತ್ಯ ವಿರಳವಾಗಿ ಧಾವಿಸ್ತಾ ಇಲ್ಲ ಅಥವಾ ಧಾವಂತ ಮಾಡ್ತಾ ಇಲ್ಲ ಅನ್ನುವಂತ ಕೊರಗು ನನ್ನಲ್ಲಿದೆ. ಸಾಮಾಜಿಕವಾದಂತಹ ಸತ್ಯದ ಕಡೆ ಜನಪದ ಸಾಹಿತ್ಯ ಮತ್ತು ತತ್ವಪದ ಸಾಹಿತ್ಯವನ್ನು ಬಿಟ್ಟು ನವೋದಯ ಪ್ರಗತಿಶೀಲ ಸಾಹಿತ್ಯಗಳು ಅಷ್ಟಾಗಿ ಸಮಾಜಮುಖಿಯತ್ತ ತಮ್ಮ ಕತ್ತನ್ನು ತಿರುಗಿಸಿಲ್ಲ ಅನ್ನುವಂತ ಮಾತನ್ನು ನಾನು ಈ ಸಂದರ್ಭದಲ್ಲಿ ನನ್ನ ತಿಳುವಳಿಕೆ ಮಿತಿಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಪ್ರಖರವಾದ ಸಾಹಿತ್ಯವನ್ನು ಸಮಾಜದಲ್ಲಿ ಎದುರುಗೊಳ್ಳಬೇಕಾದ್ರೆ, ಸಮಾಜದಲ್ಲಿ ಅನುಸಂಧಾನಗೊಳ್ಳಬೇಕಾದ್ರೆ, ಸಮಾಜದ ಎದುರು ಅದು ಅಭಿವ್ಯಕ್ತಿಗೊಳ್ಳಬೇಕಾದ್ರೆ ಸಮಾಜಮುಖಿಯಾದಂತಹ ಕಣ್ಣೋಟ, ಸಾಮಾಜಿಕವಾದಂತಹ ಸೂಕ್ಷ್ಮತೆಗಳು, ಸಾಮಾಜಿಕವಾದಂತಹ ಒಳನೋಟಗಳು ಬೇಕಾಗಿದೆ. ಇಂಥ ಸಾಮಾಜಿಕವಾದಂತಹ ಒಳನೋಟಗಳು ಸಾಮಾಜಿಕ ಚಲನಶೀಲತೆಗೆ, ಸಾಮಾಜಿಕ ಸ್ಥಿತ್ಯಂತರಕ್ಕೆ, ಸಾಮಾಜಿಕ ವಿಕಾಸಕ್ಕೆ ಖಂಡಿತ ನೆರವಾಗ್ತವೆ ಅನ್ನುವಂಥ ಬಲವಾದ ವಾದ ಅಥವಾ ಬಲವಾದ ಅಭಿಮತ ನನ್ನದು. ಹಾಗಾಗಿ ಇಂದಿನ ಸಮಕಾಲೀನ ಸಾಹಿತಿಗಳು ಅಥವಾ ಕವಿಗಳು ಸಮಾಜಮುಖಿಯಾದಂತಹ ಧೋರಣೆಯನ್ನ, ಸಮಾಜಮುಖಿಯಾದಂತಹ ಭಾವವನ್ನು ತಮ್ಮಲ್ಲಿ ಇಮ್ಮಡಿಗೊಳಿಸಿಕೊಂಡಾಗ ಮಾತ್ರ ಬಹಳ ಪ್ರಖರವಾದಂತಹ ಅರ್ಥಪೂರ್ಣವಾದಂತಹ ಸಾಹಿತ್ಯ ಸಮಾಜಕ್ಕೆ ತಲುಪಿಸಲಿಕ್ಕೆ ಸಾಧ್ಯ ಆಗುತ್ತದೆ. ಹಾಗಾಗಿ ಅಂತ ಸಾಹಿತ್ಯದ ಕಡೆ ಎಲ್ಲ ಯುವ ಸಾಹಿತಿಗಳು ಮನಸ್ಸು ಮಾಡಿದಾಗ ಮಾತ್ರ ಅದು ಜನಭಿಮುಖಿ ಸಾಹಿತ್ಯ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತ ಭಾವನೆ ನನ್ನದು. ಮತ್ತೊಂದು ಸರ್ ಒಂದು ಮಾತನ್ನ ಹೇಳಿದ್ರು, ನಾನು ಹೇಳಿದ್ದೀನಿ, ಮತ್ತೊಂದು ಬಾರಿ ಸಮಾಜ ಸೇವೆ ಅನ್ನುವಂಥ ಸಣ್ಣ ಅನುಭವವನ್ನು ತಮ್ಮ ಮುಂದೆ ಹೇಳುವುದರ ಮೂಲಕ ನನ್ನ ಭಾಷಣವನ್ನು ಮುಗಿಸ್ತೇನೆ. ತಲೆ ತಿರುಗಿ ಬಿದ್ದ ಮುದುಕನನ್ನು ಕಣ್ಣೆತ್ತಿ ನೋಡದ ಯುವಕ, ತಲೆ ತಿರುಗಿ ಬಿದ್ದ ಮುದುಕನನ್ನು ಕಣ್ಣೆತ್ತಿ ನೋಡದ ಯುವಕ, ಹುಡುಗಿಯೊಬ್ಬಳ ಪುಸ್ತಕ ಬಿದ್ದಾಗ ಕೈಗೆತ್ತಿ ಕೊಟ್ಟು ಹೇಳ್ತಕ್ಕಂಥ ಸಮಾಜ ಸೇವೆ. ಧನ್ಯವಾದಗಳು. ಕೊನೆಯದಾಗಿ ನನ್ನೊಂದು ಪ್ರಶ್ನೆ, ಅಥವಾ ಅನಗತ್ಯವಾಗಿ ಒಂದು ನಿಷ್ಠುರತೆಯನ್ನು ನನ್ನ ಮನಸ್ಸಿನೊಳಗೆ ಬೆಳೆಸ್ಕೊಂಡಿದ್ದೀನ, ಅಥವಾ ಪ್ರಾಣಿಗಳಲ್ಲಿ ನನಗೂ ಒಂದು ಪ್ರವೇಶ ಇರಬಹುದಾ, ಅಥವಾ ಅವುಗಳ ಪ್ರಾಮಾಣಿಕತೆಯಿಂದ ನಾನು ಇಷ್ಟು ದೂರ ಬಂದ್ಬಿಟ್ಟಿದ್ದೀನ, ಆಕಳ ಪ್ರಾಮಾಣಿಕತೆಯಿಂದ. ಹೀಗೆಲ್ಲ ಪ್ರಶ್ನೆಗಳು ನೀವೇ ಕೇಳ್ಕೊತಾ ಹೋದ್ರೆ ನಿಮಗೆ ಅವಾಗ ಆಕಳೇನ್ ಬೇರೆ ಇಲ್ಲ, ನೀವೇನ್ ಬೇರೆ ಇಲ್ಲ ಅನ್ಸುತ್ತೆ. ಇದು ಕವಿತೆ ಓದುವ ಒಂದು ಕ್ರಮ. ಹೀಗಾಗಿ ಕವಿತೆ ಓದ್ತಾ ಇದು ಸ್ವಲ್ಪ ಅತಿ ಆಗ್ತದೆ, ಆದ್ರೆ ಹೇಳ್ಬೇಕು, ಕವಿತೆ ಓದ್ತಾ ನೀವೇ ಕವಿತೆಯ ಒಂದು ಭಾಗ ನೀವೇ ಒಂದು ಕವಿತೆಯ ಭಾಗ ಆದಾಗ ಅವಾಗ ನಿಮ್ಮೊಳಗೆ ಏನೋ ಒಂದು ಹೊಸ ತಿಳುವಳಿಕೆ ಬಂದು ಸೇರ್ಕೊಳ್ತದಲ್ಲ, ಅದೇ ಕವಿತೆ ಯಶಸ್ಸು. ಮತ್ತೊಂದ್ಸಲ ನಾವು ಬಿಟ್ಟಿದ್ರೆ ಅಲ್ಲಿ ಏನಂತ ದೊಡ್ಡ ಬದಲಾವಣೆ ಆಗಲ್ಲ. ಅವ್ರು ಬಾಳಾದ್ರೆ ಕಾಗುಣಿತ ದೋಷ ಅದು ಇದು ಸಣ್ಣ ಪುಟ್ಟ ಚೇಂಜ್ ಮಾಡ್ಬೋದು. ನನ್ನ ವೈಯಕ್ತಿಕ ಅಭಿಪ್ರಾಯ, ನನ್ನ ಕವಿತೆಯನ್ನ ಬೇರೆಯವರಿಗೆ ಕಿತ್ತ ಅಧಿಕಾರ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅಧಿಕಾರ ಇಲ್ಲ, ನೀವು ಅಧಿಕಾರ ಕೊಡಬಾರ್ದು. ಅಲ್ಲ, ಹೇಳ್ಬೋದು, ಹೀಗೆ ಬರಿ ಅಂತ ಹೇಳ್ಬೋದು. ನೀವು ಈಗೆಲ್ಲ ನಾವು ಬಂದು ಕ್ವಶನ್ ಮಾಡ್ತಾ ಇರ್ತೀವಲ್ಲ, ಈಗ ಇರ್ತದ ಕವಿತೆ ಅದೆಲ್ಲ ಕೇಳ್ರಿ. ಬಟ್ ನಾವು ಈಗ ಹೇಳಿದ್ದನ್ನು ಕೂಡ ನೀವೇ ಏಕಾಂತದಲ್ಲಿ ಪರೀಕ್ಷೆ ಮಾಡ್ಕೊಳ್ತೀವಿ. ಬಟ್ ನಾವು ಹೇಳಿದ್ದನ್ನು ಬಹಳ ಅಂತಿಮ ಸತ್ಯ ಅಂತಾನೆ ಏನಲ್ಲ. ಸರಿ ಹೇಳಿದ್ರು, ಇದು ಏನು ನೀವೇ ವಿಚಾರ ಮಾಡಿ, ನಿಮ್ಮ ಮನಸ್ಸಿನೊಳಗೆ ಇದು ನಿಜ ಅಂತೇಳಿ ನಿಮ್ಗೆ ಅನ್ಸಿದ್ರೆ ಅದನ್ನ ಸ್ವೀಕರಿಸಿ. ಮತ್ತೆ ಕಾವ್ಯದಲ್ಲಿ ಯಾರು ಹೇಳಿದ್ರು ಕೂಡ ಬಹಳ ಒಪ್ಕೊಂಡ್ಬಿಡ್ತಾರೆ. ನೀವೊಂದು ಮನೆ ಕಟ್ಟಿಸ್ತಾ ಇದ್ರೆ ನೀವು 10 ಮಂದಿ ತೋರಿಸಿದ್ರೆ 10 ಮಂದಿ 10 ಐಡಿಯಾ ಕೊಡ್ತಾರೆ. ದಿಕ್ಕಿಗೆ ಅನೇಕ ಲಿಪಿಕಾರರನ್ನ ಕಳಿಸ್ತಾರೆ. ಯಾಕೆ ಅಂತಂದ್ರೆ ಹೋಗಿ ಬುದ್ಧನ ತತ್ವಗಳನ್ನು ಬರೀರಿ ಅಂತ, ಶಿಲ್ಪಗಳನ್ನು ಕೆತ್ತಿ ಬುದ್ಧನ ತತ್ವಗಳನ್ನು ಬರೀರಿ ಅಂತ. ಅಂದ್ರೆ ಅಕ್ಷರದ ಬಗ್ಗೆ ಇದ್ದಂತ ಒಂದು ನಂಬಿಕೆ ಇದೆ. ಅಂದ್ರೆ ಯಾರ ರಾಜ ದಿಕ್ಕಿಗೆ ಕಳಿಸಿ ಎಲ್ಲೆಲ್ಲಿ ಗುಡ್ಡ ಇತ್ತು, ಬೆಟ್ಟ ಇತ್ತು, ಆ ಕಲ್ಲಿನ ಮೇಲೆ ಅಕ್ಷರ ಕುರಿಲಿಕ್ಕೆ ಹೇಳ್ತಾ ಇದ್ದಾರೆ. ಹೌದಲ್ಲ? ನಮಗೆ ಅತ್ಯಂತ ಪ್ರಾಚೀನ ಕಾಲದಲ್ಲಿ ಸಿಗುವಂತ ಅಕ್ಷರಗಳೇನಿದ್ದಾವೆ ಅಥವಾ ಅವಕ್ಕೆ ನಾವು ಶಾಸನಗಳೇನಿದ್ದಾವೆ, ಅದಕ್ಕೆ ಮೈನರ್ ಎಡಿಕ್ಟ್ಸ್ ಅಂತಾರೆ. ಸಣ್ಣ ಒಂದು ಶಬ್ದ, 2 ಶಬ್ದ, ಕೆಲವೊಂದ್ಸಲ 2 ಸಾಲು, 1 ಸಾಲು, ಅವೆಲ್ಲ ಮಾಡಿಸಿದವರು ಯಾರು ಅಂತಂದ್ರೆ ಸಾಮ್ರಾಟ ಅಶೋಕ. ಅಂದ್ರೆ ಅಕ್ಷರ ಸಂಸ್ಕೃತಿಯ ಬಗ್ಗೆ ಇದ್ದಂತ ಒಂದು ನಂಬಿಕೆ 3-3.5 ಸಾವಿರ ವರ್ಷದ ಹಿಂದೆ. ಹೀಗಾಗಿ ಇದು ಸಣ್ಣ ಸಂಗತಿ ಆಗಿದೆ. ಎಲ್ಲಿನ ನಳಂದ, ಎಲ್ಲಿನ ಅದು ಉತ್ಕಲ, ಅಲ್ಲಿದೆಲ್ಲ ಬಂದು ಬೇರೆ ಬೇರೆ ದಿಕ್ಕಿಗೆ ಹರಡಿ ಅವರು ಕಲ್ಲಿನ ಮೇಲೆ ಕೆರೆದಲ್ಲ ಅಕ್ಷರ ಇಲ್ಲ, ಕೆತ್ತಿದ್ರ ಅಕ್ಷರ. ಹೀಗಾಗಿ ಅದರ ಶ್ರೇಯಸ್ ಯಾರಿಗೆ ಹೋಗ್ಬೇಕು ಅಂತಂದ್ರೆ ಅದು ಅಶೋಕನಿಗೆ ಹೋಗ್ಬೇಕು. ನೀವು ಸುಮ್ಮನೆ ಶಿವ ಶೆಟ್ಟರ್ ಅವ್ರ ಒಂದು ಪುಸ್ತಕ ಇದೆ, ಪ್ರಾಕೃತ ಜಗದ್ವಲಯ ಅಂತ, ನೆನಪು ಬರ್ತದೆ. ಪ್ರಾಕೃತ ಜಗದ್ವಲಯ ನೀವು ಅದು ಓದಿದ್ರೆ ಹೆಂಗೆ ಅಕ್ಷರಗಳು ಇಂಡಿಯಾ ತುಂಬಾ ಎಲ್ಲ ಹರಡಿದ್ವು ಮತ್ತೆ ಅದಕ್ಕೆ ಸಾಮ್ರಾಟ ಅಶೋಕನ ಪ್ರೇರಣೆ ಏನಿತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಹೋಗ್ತದೆ. ಇವತ್ತೆಲ್ಲ ಹೇಳ್ದಲ್ಲ, ಈಗ ನಮ್ಗೆ ಇಷ್ಟೆಲ್ಲ ಕಾವ್ಯ ಪರಂಪರೆ ಇದೆ. ಬೇರೆ ಬೇರೆ ಲೋಕಗಳಿಂದ ಬಂದವರು, ಬೇರೆ ಬೇರೆ ಸಮುದಾಯದಿಂದ ಬಂದವರು, ಅವರೆಲ್ಲ ಬಹುತ್ವ. ನೀವು ಕನ್ನಡ ಕಾವ್ಯ ನೋಡಿದ್ರೆ ಅದು ಎಂದೂ ಏಕಮುಖಿಯಾಗಿಲ್ಲ. ಜೈನರು ಬರೆದರು, ವೈಷ್ಣವರು, ಕಾಳಾಮುಖದರು ಬರೆದರು, ಶಾಕ್ತರು ಬರೆದರು, ಸಣ್ಣ ಪುಟ್ಟ
ಸಮುದಾಯಗಳು ಪಂಥದವರೆಲ್ಲ ಬರಿತಾ ಬಂದರು. ಹೀಗಾಗಿ ಬೇಸಿಕಲಿ ಅದು ಬಹುತ್ವನೇ ಇದೆ. ಬಟ್ ಬಹುತ್ವ ಅದು ಉಳಿಕೊಳ್ಳುತ್ತದೆ ಮತ್ತು ಅದಕ್ಕೆ ನಮ್ಮದೇ ಆದಂತಹ ಒಂದು ಕೊಡುಗೆನೂ ಆಗ್ತಾ ಇರ್ತದೆ. ಕಾವ್ಯ ಕಟ್ಟುವಲ್ಲಿ ಏನಾದರೂ ಸಂಘರ್ಷದ ನೆಲೆಗಳು ಏನಾದರೂ ಇರ್ಬೋದು? ಕಾವ್ಯ ಕಟ್ಟುವ ಈ ಕಾವ್ಯ ಅಂದ್ರೆ ಅದ್ರೊಳಗೆ ಸಂಘರ್ಷ ಬರ್ಬೇಕಾ ಅನ್ಕಳಿ? ಇಲ್ಲ, ಇರ್ತದೆ. ನೀವು ಪಂಪನ ಕಾವ್ಯ ನೋಡಿದ್ನೋ ಮತ್ತೆ ಇಲ್ಲದೆ ಇದ್ರೆ ಬಸವಣ್ಣನ ಕಾವ್ಯ ಸುಮ್ಮನೆ ಅಷ್ಟು ಸಂಘರ್ಷ ಇಲ್ಲದೆ ಇರೋದು ಹೆಂಗ್ ಗೊತ್ತಿರ್ತದೆ? ಸರ್ ಅಲ್ಲೇ ವೈರ್ ಸ್ವಲ್ಪ ನಾವು ಬಿಡುತ್ತೆ, ನೀವು ಇರ್ತೇವೆ. ದೊಡ್ಡ ಗಡ್ಡರನ್ನು ಕಷ್ಟದಲ್ಲಿ ಇರ್ತಕ್ಕಂಥವ್ರನ್ನ ನಕ್ಷ ಅಂತ ಇರ್ತಾರೆ. ಓ ಸರಿ, ಇಲ್ಲೊಂದು ಹೊಸ ವ್ಯಾಖ್ಯಾನ. ಅಲ್ಲ ನೋಡಿ, ನೀವು ಒಂದು ನಾವು ನಿಮ್ಮಷ್ಟು ಗಣ್ಯ ವ್ಯಕ್ತಿಗಳು ಎಲ್ಲ ಮಾಡ್ತಿರ್ತಾರೆ. ನಮ್ಮ ಶಾಣಗೌಡ ಅವರು ಬೆಳಗಾದ ನಿಧಿ ಮಾಡಿಕೊಟ್ಟಲ್ಲ, ಈಗ ಒಂದು ಪ್ರಶ್ನೆ ಕೇಳಿಲ್ಲ, ಕವಿ ಬರ್ತದೆ ಕೇಳಿ ಅಲ್ಲಿ ಉತ್ತರ ಕಳ್ಕೋಬೇಕು. ಸುಮ್ಮನೆ ಎಲ್ಲರಿಗೂ ನಿಧಿ ಕೆಟ್ಕೊಡ್ತು. ಬಸವಣ್ಣ ಮತ್ತು ಅಂಬೇಡ್ಕರ್ ಅವರ ಜನ್ಮದಿನದ ಪ್ರಯುಕ್ತವಾಗಿ ಶಹಾಪುರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನವರು ಇವತ್ತು ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಆರಂಭದಲ್ಲಿ ವಿಕ್ರಮ್ ವಿಸಾಜಿ ಸರ್ ಮುಕ್ತವಾಗಿ ನಮ್ಮ ಅಭಿಪ್ರಾಯ ಹೇಳಿದ್ರು. ನಮ್ದು ಕೂಡ ಸಹಮತವನ್ನು ವ್ಯಕ್ತಪಡಿಸಿ, ಏನಂದ್ರೆ ಶಿಬಿರ ಅಂತ ಅನಿಸ್ತಾ ಇಲ್ಲ, ಶಿಬಿರದ ಲುಕ್ ಬೇರೆ ಇರ್ಬೇಕಾಗಿತ್ತು. ನಾವು ರವೀಂದ್ರನಾಥ್ ಅವರು, ಮರಿಯಪ್ಪ ನಾಟೇಕರ್ ಅವರು, ಇನ್ನು ಅನೇಕ ಜನ ನಾವೇನು ಜನಸಂಘ ಸಮಿತಿಯ ಪ್ರಾಡಕ್ಟ್ ಇರ್ತೀವಲ್ಲ, ನಮಗೆ ಆದಂಥ ಶಿಬಿರಗಳು ಬೇರೆ. 1997ರಲ್ಲಿ ಮೈಸೂರಿನಲ್ಲಿ ದೇವನೂರವರ ನಿರ್ದೇಶನದಲ್ಲಿ ಶಿಬಿರದ ನಿರ್ದೇಶಕರಾಗಿದ್ದರು. ನಾನು ಅವಾಗ ಸೆಕೆಂಡ್ ಇಯರ್ BA ಸ್ಟೂಡೆಂಟ್. ಗುಲ್ಬರ್ಗ ಜಿಲ್ಲೆಯಿಂದ ವಿದ್ಯಾರ್ಥಿ ಪ್ರತಿನಿಧಿಯಾಗಿ ಭಾಗವಹಿಸಿದ್ದೆ. ತುಂಬಾ ಕಠಿಣವಾದಂಥ ಒಂದು ಟ್ರೈನಿಂಗ್ ಅದು ಶಿಬಿರ. ಸೆಕೆಂಡ್ ಲೇಟ್ ಆಗಿ ಬಂದ್ರೆ ಶಿಕ್ಷೆ ಬೇರೆ, ನಿಮಿಷ ಲೇಟ್ ಆಗಿ ಬಂದ್ರೆ ಶಿಕ್ಷೆ ಬೇರೆ. ಶಿಕ್ಷೆ ಕೊಡಕ್ ಅವ್ರಿದ್ರು, ತಗೊಳಕ್ ನಾವ್ರಿದ್ವಿ. ಶಿಕ್ಷೆ ಕೊಡೋದಲ್ಲ, ಏನು ಅನ್ನುವಂತ ಹಕ್ಕು ಅಧಿಕಾರಗಳಿಲ್ಲ. ಬರೋದಿಲ್ಲ ಅವರು. ಏನ್ ಕೊಟ್ಟು ಬಿಟ್ಟಿದಪ್ಪ ನಮಗ ಅಷ್ಟೊಂದು ಕಂಡೀಷನ್ ಹಾಕ್ಲಕ್ಕ. ಅಂತ ಸಂದರ್ಭದಲ್ಲಿ ನಾನು ಶಿಬಿರಕ್ಕೆ ಅಟೆಂಡ್ ಮಾಡೋದ್ಬಿಟ್ಟು ರಾಜ ಹಿಂದೂಸ್ತಾನ್ ಪಿಕ್ಚರ್ ನೋಡಕ್ ಹೋಗ್ತೀನಿ. ನಾವು ಶಾಪುರದಾಗ ಹೋಗಿದ್ವಿ, ಪ್ರೈಮರಿ, ಹೈಸ್ಕೂಲ್, ಕಾಲೇಜ್ ಎಲ್ಲ. ಸಿನಿಮಾ ಟಾಕಿದ್ದು 3 ಟಾಕಿದ್ದು ಅವಾಗ, ಈಗ ಎಷ್ಟಾಗ ಗೊತ್ತಿಲ್ಲ. ಬರೀ ಪಿಕ್ಚರ್ ನೋಡೋದು ನಮ್ಮದು ಅಭ್ಯಾಸ. ಆಮೇಲೆ ಸಾಯಂಕಾಲ ರಿವ್ಯೂ ಮಾಡ್ಬೇಕು, ವಿಮರ್ಶೆ. ಏನು ಕೇಳಿದ್ವಿ, ಏನ್ ತಿಳಿತು, ವಿಸಾಜಿ ಸರ್ ಏನ್ ಹೇಳಿದ್ರು, ಏನ್ ಅರ್ಥ ಆಯ್ತು, ಏನ್ ಅರ್ಥ ಆಗಿಲ್ಲ ಹೇಳ್ಬೇಕಲ್ಲ. ನಮ್ದು ಪಾಳೆ ಬಂದಾಗ ನಿಮ್ಸು PhD ಮಹಿಳಾ ರಾಜಕಾರಣ ಬಗ್ಗೆ ಸಿಕ್ಕಾಪಟ್ಟೆ ಭಾಷಣ ಮಾಡಿದ್ವಿ. ನಮ್ಮ ವೈಯಕ್ತಿಕ ಹವ್ಯಾಸಕ್ಕಾಗಿ ಒಂದಿಷ್ಟು ಓದ್ಕೊಂಡದ್ದುಂಟು. ಅವಾಗ ಸರ್ ಸಲಹೆ ಕೊಟ್ಟರು, ಓದ್ಬೇಕು ಬೇರೆಯವರ ಕವಿತೆಗಳನ್ನ. ಅದಾದ್ಮೇಲೆ ಜರ್ನಿ ಸ್ಟಾರ್ಟ್ ಆಯಿತು. ನಂತರದಲ್ಲಿ ಸುಮಾರು ವರ್ಷಗಳ ಮೇಲೆ ರಾಯಚೂರು ಒಂದು ಕಾಲೇಜಿನ ಕಾರ್ಯಕ್ರಮದಲ್ಲಿ ಸಿಕ್ಕಿದ್ವಿ ಬರೋದು. ತುಂಬಾ ಓದ್ಕೊಂಡಿದ್ದಾರೆ. ಅನೇಕ ಚರ್ಚೆಗಳಾದ್ಮೇಲೆ ಇಲ್ಲಿ ಒಂದಿಷ್ಟು ವಿಚಾರಗಳಲ್ಲಿ ಅವರಿಗೆ ನಮಗೆ ವೈರುಧ್ಯಗಳಿವೆ. ಧರಣಿ ಮಂಡಲ ಮಧ್ಯದೊಳಗೆ ಒಪ್ಕೊಳ್ಬೇಕು, ಒಪ್ಕೊಳ್ಬಾರ್ದು, ಅದು ಇಷ್ಟ ಆದ್ರೆ ಇಷ್ಟಪಟ್ರೆ, ಇಲ್ಲ ಬಿಟ್ಟು ಬಿಡ್ರಿ, ನಾನಿಲ್ಲ. ಆ ಸಂದರ್ಭಕ್ಕೆ ಅವ್ರು ಬರೋದು ಸರಿ ಇರ್ಬೋದು. ಅವ್ರು ಸರ್ ಹೇಳಿದಂಗೆ ಯಾಕಪ್ಪ ಕಿರಿಕಿರಿ ಸುಮ್ಮನೆ ಅನ್ನೋದು ಅವ್ರ ಮಾತು. ಇಷ್ಟ ಆದ್ರೆ ಸ್ವೀಕಾರ ಮಾಡಿ, ಇಲ್ಲಾಂದ್ರೆ ಬಿಟ್ಟು ಬಿಡು. ಇವತ್ತೊಂದು ಕವಿತೆ ಬರೆಯೋದು, ನಾಳೆ ಒಂದು ಲೇಖನ ಬರೆಯೋದು, ನಾಳೆ ಒಂದು ಕತೆ ಬರೆಯೋದು. ಉದ್ದೇಶ ಏನಿದ್ರು? ಕತೆ ಕವಿತೆ ಹೋಮ್ವರ್ಕ್ ಮಾಡಿ ಬರೆಯೋದಲ್ಲ ನಮ್ಮ ಪ್ರಕಾರ. ಸರ್ ಕೆಲವು ವಿಚಾರಗಳನ್ನ ಹೇಳಿದ್ರು. ನಾನು ಆರಂಭದಲ್ಲಿ ಕವಿತೆ ಬರೆಯುವಾಗ ನಾ ಯಾರ ಕವಿತೆ ಓದಿದ್ದಿಲ್ಲ. ಕವಿತೆ ಹೆಂಗ್ ಬರಿಬೇಕು, ಕವಿತೆ ಅಂದ್ರೆ ಏನು, ಪ್ರತಿಮೆ ಸಂಕೇತ ಏನು, ಮೂರ್ತ ಅಮೂರ್ತ ಏನು ಗೊತ್ತಿಲ್ಲ. ಬರೆಯಕ್ಕೆ ಶುರು ಮಾಡಿದೀವಿ. ಈಗ ಅದನ್ನು ಓದಿದ್ರೆ ನನಗೆ ಸರಿ ಅನ್ಸೋದ್ರಲ್ಲಿ ಈ ತರನು ಬರ್ತೀವಿ ನಾವು, ಇದು ಕವಿತೆಯನ್ನ. ಆ ಸಂದರ್ಭಕ್ಕೆ ಅನೇಕ ಸ್ನೇಹಿತರು ಪ್ರೋತ್ಸಾಹ ಕೊಟ್ಟರು. ಬಹಳ ಚೆನ್ನಾಗಿ ಬರೀತಾರೆ ಲೋನೇನು, ಯಾಕಂದ್ರೆ ಅವ್ರು ನನ್ಗಿಂತ ಕವಿತೆದಾಗ. ಅಂದ್ರೆ ನಾನು ಅವ್ರ ಪಾಲಿಗೆ ಮಹಾಕವಿ. ಏನ್ ಕವನ ಬರೀತೆ ನಮ್ ದೋಸ್ತ ಬಾಜಿಂದರ್ ಹೇಳೋರು. ಶಾಪುರ ಗದ್ದೆರೆ ಗುಡಿ ಕಡೆ ಓದಕ್ ಹೋಗೋರು. ಈಗ ಅಲ್ಲಿ ಒಂದು ಗತ್ತರಿಗೆ ಬಾಗಮ್ಮನ ಟೆಂಪಲ್ ಆಗ್ಯದ, ಅಲ್ಲಿ ಕೂತಿದ್ವಿ ನಾವು. ಮ್ಯಾಲ ಬುದ್ಧಿಯವರಾಗ್ಯದ ಬೇರೆ. ದಿನ ಒಂದು ಕವಿತೆ ಬರ್ಕೊಂಬರೋದು. ಕೊನೆಗೆ ಏನಾಯ್ತು, ನಮ್ಮ ಅಬ್ದುಲ್ ಕರೀಂ ಸರ್
ಗೆಳೆಯರ ಬಳಗ ಅಂತ ಮಾಡಿ ಒಂದು ಸ್ಮರಣ ಸಂಚಿಕೆ ಅಥವಾ ಕವನ ಸಂಕಲ್ಪ ತರಬೇಕು, ಯಾರಾದ್ರೂ ಕವಿತೆ ಬರೆದಿದ್ರು ಕೊಡ್ರಿ ಅಂದರು. ಒಂದು 5 ಕವಿತೆ ಬರೆದು ಕೊಟ್ಟೆ. ಅಮೃತ ಕಟ್ಟಿಗೆ ಮೇಡಮ್ ಅವರು ಅವಾಗ ಅಪಾಯಿಂಟ್ ಆಗಿ ನಮ್ಮಲ್ಲೇ ಬಂದಿದ್ರು ಗೌರ್ಮೆಂಟ್ ಕಾಲೇಜಿಗೆ. ಏನಾಯ್ತು, ಲಾಸ್ಟಿಗೆ ಒಂದು ದೇವೇಂದ್ರ ಶರ್ಮಾ ಅವರು ಕೆಂದೂಲಿ ಪತ್ರಿಕೆ ನಡೆಸಿದ್ರು. ವರ್ಷಾಚರಣೆಗೆ ಪ್ರಯುಕ್ತ ಒಂದು ಕವನ ಸಂಕಲನ ಮಾಡೋಣ. ಯಾರು ನನ್ನ ಕವನ ಸರಿಯಾಗಿ ಕೆಲಸ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಕಣ್ ತುಂಬ ನಿದ್ದೆ ಮಾಡುತ್ತಿದ್ದೆ. ಈ ವೈರುಧ್ಯಗಳಿವು ನಾವು ತಪ್ಪಂತಲ್ಲ, ಅಂದ್ರೆ ನಮ್ಗೆ ಯಾವಾಗ ಕಾಡಕ್ಕೆ ಶುರುವಾಗ್ತದಲ್ಲ ಅವಾಗ ನಮ್ಮಲ್ಲಿ ಒಂದು ಕ್ರಿಯೇಟಿವಿಟಿ ಶುರುವಾಗ್ತದೆ. ಅದು ಪ್ರತಿಕ್ರಿಯೆ ಕೊಡ್ಬೇಕು ಅನ್ಸೋದು. ಕವಿತೆ ಮೂಲಕ ಇರ್ಬೋದು, ಚಿತ್ರಗಳ ಮೂಲಕ ಇರ್ಬೋದು, ಯಾವುದರ ಮೂಲಕ ಆಗುತ್ತೆ. ಅನೇಕ ಜೀವನದಲ್ಲಿ ಆಗುವಂತ ತಿರುವುಗಳಿಂದನೇ ಇವತ್ತು ತತ್ವಪದಕಾರರನ್ನು ತಗೊಳ್ರಿ, ವಚನಕಾರರನ್ನು ತಗೊಳ್ರಿ, ಅವ್ರು ಎಷ್ಟು ಬದುಕನ್ನ ಬರವಣಿಗೆ ಬದುಕೇ ಬರಹಗಾರನಾಗಿ ನಿರ್ಮಿಸ್ತೋ ಅಥವಾ ಬರಹನೇ ಅವರ ಬದುಕನ್ನು ರೂಪಿಸ್ತೋ ಅನ್ನುವಂತ ಚರ್ಚೆ ಬಂದಾಗ ಈ ಜಮ್ಮು ಕಾಶ್ಮೀರದ ಅರಸ ಮಹದೇವ ಭೂಪಾಲ ಮತ್ತು ಮಾದೇವಿ ತನ್ನ ಸಾಮ್ರಾಜ್ಯವನ್ನು ಬಿಟ್ಟು ಬಸವಣ್ಣನ ಪ್ರಭಾವಕ್ಕೊಳಗಾಗಿ ಕಲ್ಯಾಣಕ್ಕೆ ಬಂದಾಗ ಮಹದೇವ ಭೂಪಾಲ ಹೋಗಿ ಮೋಳಿಗೆ ಮಾರಾಟ ಆಗ್ತಾನೆ, ಕಟ್ಟಿಗೆ ಮಾರಿ ಮಾರಾಟ ಮಾಡ್ತಕ್ಕಂಥ ಒಂದು ಕಾಯಕವನ್ನು ಆಯ್ಕೆ ಮಾಡ್ಕೊಳ್ತಾನೆ. ಅನೇಕ ವೈರುಧ್ಯಗಳು ಬರ್ತವೆ ಇಲ್ಲಿ. ಬುದ್ಧ ಬೇಡುವುದನ್ನು ಕಲಿಸಿದ, ಬಸವಣ್ಣ ದುಡಿಯುವುದನ್ನು ಕಲಿಸಿದ, ಮತ್ತು ಬಹಳ ದೊಡ್ಡ ಗಂಭೀರ ಕೊತ್ತು. ಇಲ್ಲಿ ದುಡಿಯುವಂತ ಸಂದರ್ಭದಲ್ಲಿ ಮಹಾದೇವ ಉಪ್ಪಾಲ ಮತ್ತು ರಾಣಿ ಇಬ್ಬರು ಕಟ್ಟಿಗೆ ಮಾಡ್ಕೊಂಡು ಬರುವಂತ ಸಂದರ್ಭದಲ್ಲಿ ಒಂದು ನಾಣ್ಯ ಬಿದ್ದಿರ್ತದ. ಆತ ನಾಣ್ಯದಿಂದ ಕಾಲಿಟ್ಕೊಂಡು ನಿಂತು ಬಿಡ್ತಾನ. ಆಯಮ್ಮ ಏನ್ ಮಾಡ್ತಾಳ, ಏನೋ ಜಲಬಾಧೆ ತೀರ್ಸ್ಕೊಳಕ ನಿಂತಿರ್ಬೋದು. ಅವರು ಕೂಡ ಬಹಳ ಪ್ರಮುಖರ ಸಾಲಿನಲ್ಲಿ ನಿಲ್ತಾರೆ. ನಾನು ಅವರಿಗೆ ಯೂನಿವರ್ಸಿಟಿಲಿ ನೋಡಿದ್ರೆ ಬಹಳ ಸ್ಮಾರ್ಟ್ ಆಗಿ, ಬಹಳ ಡಿಸಿಪ್ಲಿನ್ ಆಗಿರೋರು ಈ ಕಟ್ಟುವಲ್ಲಿ ತಾವು ಬದುಕೊಂಡ್ರೆ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತುಗಳು ಮುಗಿಸ್ತೀನಿ. ನಮಸ್ಕಾರ. ಅವರ ಜನ್ಮದಿನ ಅಂಗವಾಗಿ ಕಾವ್ಯ ಮತ್ತು ಕಥಾ ಕಮ್ಮಟದ ಈ ಗೋಷ್ಠಿಯ ವಿಷಯ ವರ್ತಮಾನದ ಕನ್ನಡ ಕಾವ್ಯ ಮಾರ್ಗದ ಬಗ್ಗೆ ಸವಿಸ್ತಾರವಾಗಿ ತಮ್ಮ ಅನುಭವದ ಅಡಿಗೆಯನ್ನು ನಮಗೆ ಬಿಚ್ಚಿ ಉಣಬಡಿಸಿರ್ತಕ್ಕಂತಹ ಅತಿಥಿಗಳಾದಂತಹ ಡಾಕ್ಟರ್ ವಿಕ್ರಮ್ ಮಿಸಾಜಿ ಸರ್ ಅವರಿಗೆ, ಖ್ಯಾತ ವಿಮರ್ಶಕರು ಕಲಬುರಗಿ, ಇವರಿಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಾಗೂ ಎಲ್ಲವರಿಗೆ ಭಾಗವಹಿಸಿರ್ತಕ್ಕಂಥ ಎಲ್ಲ ಶಿಬಿರಾರ್ಥಿಗಳ ವತಿಯಿಂದ ನಾನು ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಅಧ್ಯಕ್ಷರ ವತಿಯಿಂದ ನಾನು ವಂದನೆಗಳನ್ನು ಸಲ್ಲಿಸುವವನಾಗಿದ್ದೇನೆ. ಹಾಗೂ ಸಂವಾದದಲ್ಲಿ ಒಳ್ಳೆಯ ರೀತಿಯಲ್ಲಿ ನಮಗೆ ಮಾಹಿತಿಯನ್ನು ನೀಡಿರ್ತಕ್ಕಂತಹ ಡಾಕ್ಟರ್ ಗಾಳಪ್ಪ ಪೂಜಾರಿ ಅವರಿಗೆ ನಾನು ಶಿಬಿರದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಾಗೂ ಎಲ್ಲ ಶಿಬಿರಾರ್ಥಿಗಳ ವತಿಯಿಂದ ನಾನು ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅವರಿಗೂ ಕೂಡ ನಾನು ಕನ್ನಡ ಸಾಹಿತ್ಯ ಪರಿಷತ್ ಶಾಪುರ ವತಿಯಿಂದ ಹಾಗೂ ಎಲ್ಲ ಶಿಬಿರಾರ್ಥಿಗಳ ವತಿಯಿಂದ ನಾನು ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ವಂದನೆಗಳನ್ನು ನಾನು ಸಲ್ಲಿಸುವವನಾಗಿದ್ದೇನೆ. ಧನ್ಯವಾದ. ಸರ್ವೇಟ್ ಅಷ್ಟೇ ರೀ. ಓಕೆ ಸರ್, ನಿನ್ನಿಂದ ಶುರು.
ಮಾಡ್ತಾರೆ